श्रीगुरुभ्यो नमः। हरिः ॐ। गणानां गणपतिगुं हवामहे कविं कवीनाम् उपमश्रवस्तमं ज्येष्ठराजं ब्रह्मणस्पत शृण्वन्नोतिभिः सेदसाधनम्। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विना
विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः। स न परिषदति दुर्गाणि विश्वा नावेव सिन्धुं दुरितात्यग्निः। तामग्निवर्णां तपसा ज्वलं ते वैरोचने कर्मफलेषु जुष्टा। दुर्गां देवीं शरणमहं प्रपद्ये। सुतरसि तरसे नमः। अग्ने त्वं पारय नव्यो अस्मान् स्वस्तिभिरति दुर्गाणि विश्वा। पूश्च पृथ्वी बहुलान उर्वे भवातोकाय तनयाय शय्योः। विश्वानिनो दुर्गः जातवेद सिन्धुं ननाव दुरितातिपर्षे। अग्ने अत्रिवन्मनसा गृणानो स्माकं भोज्यविता तनूना। ऋतनाजितगं सहमानमुग्रमग्निगुं हुवेम परमा सधस्तात्। स न परिषदति दुर्गाणि विश्वा क्षामद्देव अतिदुरितात्यग्निः। प्रत्नोषि कमीढ्यो अध्वरेषु सनाच्च होता नव्यस्य सत्सि। स्वाञ्चाग्ने तनुवं विप्रयस्वा स्मभ्यं च सौभगमायजस्व। गोभिर्जुष्टमयुजो निषिक्तं तवेन्द्रविष्णो रनुसञ्चरेम। नाकस्य पृष्ठमभिसंवसानो वैष्णवी लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्तिः। ಮೇ 12 ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ. ಮೇ 12 ಶ್ರೀಮತ್ ರಾಮಾನುಜಾಚಾರ್ಯರ ಜಯಂತಿ. ಎರಡು ಒಟ್ಟಿಗೆ ಬಂದಿದೆ ಈ ಸರಿ. ಒಂದೊಂದು ದಿವಸ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ದಿವಸ ಬಂದಿದೆ. ಅದರ ಜೊತೆಯಲ್ಲಿ ಮೇ 14 ತುಮಕೂರಿನ ಶಂಕರ ಮಠದಲ್ಲಿ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ರಾಮಕೃಷ್ಣ ಸೇವಾಶ್ರಮ ಪಾವಗಡದವರಿಂದ ಶಂಕರ ಸ್ತವಕುಸುಮಾಂಜಲಿಗಳು, ಜೊತೆಯಲ್ಲಿ ಶಂಕರಾಚಾರ್ಯರ ಭಕ್ತಿಯ ಬಗ್ಗೆ, ಭಕ್ತಿಯ ಪರ್ವದ ಬಗ್ಗೆ, ಭಕ್ತಿಯ ಸಿಂಚನದ ಬಗ್ಗೆ ಉಪನ್ಯಾಸ ಇರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ,
ಜ್ಞಾನ ಭಗವಂತನ ಅಂತಃಪುರದವರು ಕರ್ಕೊಂಡು ಹೋಗುತ್ತೆ, ಭಕ್ತಿ ಅಂತಃಪುರ ಒಳಗಡೆ ಕರ್ಕೊಂಡು ಹೋಗುತ್ತೆ. ಬಹಳ ಚೆನ್ನಾಗಿದೆ ಆ ಮಾತು. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದಷ್ಟು ಅಭ್ಯಾಸನೂ ಮಾಡಬೇಕಾಗತ್ತೆ. ನಾನಲ್ಲ, ನೀವು. ಯಾಕಂದರೆ ಎಷ್ಟು ಬ್ಯುಸಿ ಇರ್ತೀರ ನೀವು ಅಂದರೆ ನನಗೆ ಆಶ್ಚರ್ಯವಾಗುತ್ತೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು ಲೈಫ್ನ ಅಂತ. ನಾನು ಇಲ್ಲಿಗೆ ಬಂದಾಗ 1985-86 ಇಲ್ಲಿ ಬಂದೆ. ಇವರು ಕೃಷ್ಣರಾಯರ ಮನೆಯಲ್ಲಿ ಸಾಯಂಕಾಲ ಭಾನುವಾರದತ್ತು ಅವರೆಲ್ಲ ಬರ್ತಾ ಇದ್ರು. ಇವರೆಲ್ಲ ಹೋಗಿ ಮನೆಗೆ ಹೋಗಿ, ರೀ ಸ್ವಾಮೀಜಿ ಬಂದಿದ್ದಾರೆ ಬರ್ತೀರಾ ಆಂಟಿ, ಆಂಟಿ ಸ್ವಾಮೀಜಿ ಬಂದಿದ್ದಾರೆ ಬರ್ತೀರಾ ಅಂಥೇಳಿ ಕರ್ಕೊಂಡು ಬರೋರು. ನಾನು ಬಂದಿದ್ದ ಹಿನ್ನೆಲೆ ಹೇಗಿತ್ತು ಅಂದರೆ, ಇಡೀ ವರ್ಲ್ಡ್ಗೆ ಆಂಟೆನಾ ಸ್ಪೆಷಲಿಸ್ಟು ಲಕ್ಷ್ಮೀಶ್ ಅಂತ, ಇಸ್ರೋನಲ್ಲಿ ಹಿ ವಾಸ್ ಎ ಪ್ರಪಂಚಕ್ಕೆ ಆಂಟೆನಾ ಸ್ಪೆಷಲಿಸ್ಟು. ಅವ್ರು ಒಂದು ದಿವಸನೂ ಭಾನುವಾರ ಆಶ್ರಮ ತಪ್ಪಿಸಿದ್ದು ನೋಡಲಿಲ್ಲ ನಾನು. ಈಸ್ ವರ್ಲ್ಡ್ಗೆ ಈಸ್ ಆಂಟೆನಾ ಸ್ಪೆಷಲಿಸ್ಟು. ಎಷ್ಟು ವರ್ಕ್ ಲೋಡ್ ಇರಬಹುದು ನೋಡಿ. ಹಾಗೆಯೇ ಪ್ರತಿಭಾ ಜ್ಯುವೆಲ್ಲರ್ಸು, ಹಾಗೆಯೇ ಅಭಿಮಾನ್ ಸ್ಟುಡಿಯೋ, ಅಭಿಮಾನ್ ತ್ರಿಭುವನ್ ಥಿಯೇಟ್ರ್ ಓನರು, ಅರುಣ ಅಗರಬತ್ತಿ ಓನರು, ಒಬ್ಬರೇ ಒಂದು 4-5 ಕಂಪನಿಗಳ ಓನರು. ಅವರು ಅವ್ರ ಶ್ರೀಮತಿಯವರು ಆಶ್ರಮ ತಪ್ಪಿಸಿದ್ದು ನೋಡೇ ಇಲ್ಲ ನಾನು. ಆ ಪೆಟ್ರೋಲ್ ಬಂಕು, ಬಿಲ್ಡಿಂಗ್ಗಳು, ಎಲ್ಲಿ ಇದರಲ್ಲಿ ಏನು ನಾಯಂಡನಹಳ್ಳಿಲಲ್ಲ, JC ರೋಡಲ್ಲಿ ಅಷ್ಟಿದ್ರೂ ಭಾನುವಾರ ಬಿಡ್ತಿರ್ಲಿಲ್ಲ. ನಾನು ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದೆ. ಯಾಕ್ರಿ ಬರಲಿಲ್ಲ? ಮನೆಗೆ ಯಾರೋ ಬಂದಿದ್ರು ಸ್ವಾಮೀಜಿ. ನನಗೆ ಮನೆಗೆ ಹೋಗಿ ಹೇಳಿದೆ, ಏನು ಹಿಂಗಂತಾರೆ ಅಂದರೆ, ಸ್ವಾಮೀಜಿ ನೀವು ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡಿ, ಫ್ರೀ ಬಿಟ್ಬಿಡಿ, ಅವ್ರಿಗೆ ಬರೋರು ಬರ್ತಾರೆ. ನಾನು ಹಿಂಗಂತಾರೆ ಸ್ವಾಮಿ, ಪುರುಷೋತ್ತಮಾಂಜಲಿ ಹಾಗೆ ಮಾತಾಡ್ತಾರೆ. ಅದು ಬೆಂಗಳೂರು ಸ್ವಾಮೀಜಿ, ಇದು ಹುಷಾರಾಗಿರಿ ನೀವು. ಅಲ್ಲ, ನಾನು ಇಷ್ಟೆಲ್ಲ ಅಲಂಕಾರ ಮಾಡಿ ದೇವ್ರಿಗೆ ಇಷ್ಟೆಲ್ಲ ಇದು ಮಾಡ್ತೀನಿ, ಅವ್ರ ಮನೆ ಯಾರೋ ಬಂದರು ಅಂದರೆ ಆಶ್ರಮನೇ ಬಿಟ್ಬಿಡೋದ ಅಂದ್ರೆ. ಸ್ವಾಮೀಜಿ ನೀವು ಏನು, ನಾ ಬಂದಿದ್ದ ರೀತಿ ಹಾಗಿತ್ತು ಬೆಂಗಳೂರು ಆಶ್ರಮದಲ್ಲಿ. ಅವನು ಆಂಟೆನಾ ಸ್ಪೆಷಲಿಸ್ಟು, ಆಮೇಲೆ HAL-ಅಲ್ಲಿ ಎಂಜಿನಿಯರು, ಸ್ಪೇಸ್ ಸೈಂಟಿಸ್ಟ್ಗಳು, ಮತ್ತು ಪ್ರಿನ್ಸಿಪಾಲ್ಸು, ಇವರೇ ಗುರುರಾಜ್ ಕರ್ಜಗಿ ಇಂಥ ಮಹಾನ್ ವ್ಯಕ್ತಿಗಳು ಎಲ್ಲರೂ ಭಾನುವಾರ ಬಂತು ಅಂದರೆ ಎಲ್ಲ ಗೇಟ್ 4 ಗಂಟೆಗೆ ತೆಗೆಯೋದು ನಾವು ಗೇಟ್ನ ಆಶ್ರಮದಲ್ಲಿ. ಅಲ್ಲಿ ನಿಂತಿರೋರು ಗೇಟ್ ತೆಗಿಯೋವ್ರಿಗೆ. ನಾನು ಇಲ್ಲೂ ಹಾಗೆ ಅಂದ್ಕೊಂಡು ನೋಡಿದೆ. ಆಮೇಲೆ ನಾನು ಸುಮ್ಮನೆ ಆಗಿಬಿಟ್ಟೆ. ಜಾಸ್ತಿ ಹೇಳೋಕ್ಕೆ ಹೋಗಬೇಡಿ ಸ್ವಾಮೀಜಿ, ಬಂದವರು ನೀವು ಅಷ್ಟೇ. ಯಾಕಂದರೆ ಅವ್ರು ಫ್ರೀ ಆಗೋದೇ ಕಷ್ಟ ಸ್ವಾಮೀಜಿ, ಫ್ರೀ ಆದಮೇಲೆ ಇಲ್ಲಿಗೆ ಬರ್ತಾರೆ. ನನಗೆ ಈಗ ಅರ್ಥ ಆಯ್ತು ರೀ, ಎಷ್ಟು ಬ್ಯುಸಿ ಇರ್ತೀರ ನೀವು ಅಂತ. ನಾನು ಒಬ್ಬನೇ ಅನಿಸುತ್ತೆ, ಫ್ರೀಗಿರ್ತೀನಿ, ಏನಿಲ್ಲ ಕೆಲಸ ನನಗೆ. ಅದು ಬೆಳಗ್ಗೆ 11 ಗುಡಿಸಲು ಭಸ್ಮಾಗಿದ್ದು ಊರಿಗೆ ಹೋಗಿದ್ದೆ ನಾನು. ಇಲ್ಲಿಂದ 95 ಕಿಲೋಮೀಟ್ರು. ಮೇಯ್ನ್ ರೋಡು ಚೆನ್ನಾಗಿತ್ತು, ಆಮೇಲೆಲ್ಲ ರೋಡೇ ಇಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಆ ಗುಡಿಸಲಿನ ಇದರಲ್ಲಿ 11 ಒಟ್ಟಿಗೆ ಸುಟ್ಟೋಗ್ಬಿಟ್ಟಿದೆ. ಹೆಂಗೆ ಸುಟ್ಟೋಗಿದ್ದಾರೆ? ಇವರೆಲ್ಲರೂ ಓಟ್ ಹಾಕಕ್ಕೆ ಹೋಗಿದ್ದಾರೆ 26ನೇ ತಾರೀಕು. ಅಲ್ಲಿ ಯಾರೂ ಇಲ್ಲ. ಒಬ್ಳು ಕಣ್ಣಿಲ್ದಿದ್ದ ಅಜ್ಜಿ ಒಬ್ಳು ಉಟ್ಕೊಂಡಿದ್ದಾಳೆ. ಆ 15-20 ಇದೆ ಅಲ್ಲಿ. ಅದರಲ್ಲಿ 11 ಭಸ್ಮ ಆಗಿಬಿಟ್ಟಿದೆ. ದೊಡ್ಡದು ಗುಡಿಸಲುಗಳೇ. ಗುಡಿಸಲು ಮುಕ್ತ ಭಾರತ ಅಲ್ವಾ, ಅದಕ್ಕೆ ಗುಡಿಸಲು. ಸೊ ಅಲ್ಲಿ ಹೋಗಿ ನೋಡ್ತೀನಿ, ಏನಿಲ್ಲ, ಬರೀ ಬೂದಿ. ಒಬ್ಳು ಹೆಂಗ್ಸ್ ಮಾತ್ರ, ಬಾ ಸ್ವಾಮಿ ನೀ ಬಂದಿದ್ದು, ಬಾ ಯಾರೂ ಬಂದಿಲ್ಲ ಅಂತ ನನ್ನ ಕರ್ಕೊಂಡು ಹೋಗಿ ನೋಡು. ಅಲ್ಲಿ ಹೋಗಿ ನೋಡಿದ್ರೆ ಅವಳು ಮಗಳ ಮದುವೆಗೆ 2 ಲಕ್ಷ ರೂಪಾಯಿ ಬ್ಯಾಂಕಿಂದ ತಂದು ಆ ಪಾತ್ರೆಯಲ್ಲಿ ಇಟ್ಟಿದ್ದಾಳೆ. ಕಡಾಯಿಯಲ್ಲಿ ಪಾತ್ರೆಯಲ್ಲಿ ಇಟ್ಟುಬಿಟ್ಟು ಅದ್ರ ಕೆಳಗಡೆ ಒಂದು ಇದರಲ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ನೋಟ್ಗಳನ್ನ ಅದ್ರ ಮೇಲ್ಗಡೆ ಕಾಯಿನ್ಸ್ ಇರೋ ಪಾತ್ರೆ ಇಟ್ಟು, ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು, ಅದ್ರ ಮೇಲೆ ಒಂದು ಮುಚ್ಚಳ ಹಾಕಿ ಇಟ್ಕೊಂಡಿದ್ದಾಳೆ, ಭದ್ರವಾಗಿದೆ ಅಂತ. ಎಲ್ಲಿ? ಗುಡಿಸಲು ಒಳಗಡೆ. ಬೆಂಕಿಗೆ ನೀನು ಮದುವೆಗಿಟ್ಟಿದ್ಯೋ ತಿಥಿಗಿಟ್ಟಿದ್ಯೋ
ಯಾವುದಕ್ಕಿಟ್ಟಿದ್ದು ಏನು ಗೊತ್ತು ಅದಕ್ಕೆ? ಸುಮ್ಮನೆ ಭಸ್ಮ ಆಗೋಯ್ತು. ಅವ್ರ ಕಣ್ಣೀರು ನಾನು ಇವತ್ತು ನೋಡೋಕ್ಕಾಗ್ದೇ ಬಂದೆ. ನಾನು ವಾಪಸ್ ಬಂದುಬಿಟ್ಟೆ. ಅಪ್ಪ ಅಂತ ಭರತ್ ಬಂದಿದ್ದ, ಒಂದೊಂದ್ಸಲಿ ಒಬ್ಬೊಬ್ರನ್ನ ಕರ್ಕೊಂಡು ಹೋಗ್ತೀನಿ. ಭಾಳನೇ ಅಪ್ಸೆಟ್ ಆಗಿಬಿಟ್ಟು ನಾವು ಹೋದವರು. ಬೆಂಗಳೂರು ಜನಗಳಿಗೆ ಅಥವಾ ಟಾಪ್ ಜನಗಳಿಗೆ ಯಾಕ್ರಿ ಸಪ್ಪಗಿದ್ದೀರಾ ಇವತ್ತು, ಹೆಂಗಿರ್ತು ಕೂತ್ಕೋತಾ ಇದ್ರು ಅಂದರೆ ಎ ಸಿನೇ ವರ್ಕ್ ಆಗ್ತಿಲ್ಲ ಸ್ವಾಮೀಜಿ ನಮ್ಮ ಮನೇಲಿ ಇರ್ತದೆ. ಏನು ಹೇಳ್ತದೆ ಅಲ್ಲ, ನಾನು ಫ್ಯಾಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಯು ಆರ್ ಸೋ ಡಲ್ ಅಂದರೆ ಮನೇಲಿ ಎ ಸಿ ಸರಿಯಾಗಿ ವರ್ಕ್ ಆಗ್ತಿಲ್ಲ, 22 ಇಟ್ಟರೆ 25 ಬರ್ತಾ ಇದೆ, ಸ್ವಲ್ಪ ಬಿಸಿ ಗಾಳಿ ಬರುತ್ತೆ ಅಂದರೆ ಅವ್ರ ಕತೆ ನೋಡಿದ್ರೆ ಮಲ್ಕೊಳ್ಳೋಕೆ ಸ್ಥಳ ಇಲ್ಲ. ಅವರು ಊರಿಂದ ಆಚೆ ಇದರಲ್ಲಿ ಇದ್ದಾರೆ, ಮಲ್ಗೋಕ್ಕೆ ಸ್ಥಳ ಇಲ್ಲ. ಎಲ್ಲ ಬಟ್ ಬಯಲಲ್ಲಿ ಮರದ ಕೆಳಗೆ ಮಲ್ಕೋತಾರೆ. ಹಾವು ಚೇಳು ಇತ್ಯಾದಿ ಎಲ್ಲ ಅವ್ರಿಗೆ ಕಂಪನಿ ಕೊಡುತ್ತೆ, ಒಬ್ಬರೇ ಮಲ್ಕೊಂಡ್ರೆ. ಇದು ನಾನು ನೋಡ್ಕೊಂಬರ್ತೀನಿ. ಇದೆಲ್ಲ ನೋಡ್ಕೊಂಬಂದು ಈ ಕಂಪ್ಯಾರಿಸನ್ ಮಾಡಿದಾಗ ಯಾಕ್ರಿ ಇಷ್ಟು ಸಪ್ಪಗಿದ್ದೀರ ಇವತ್ತು, ಭಾಳ ಚೆನ್ನಾಗಿದ್ರೆ ಏನು ಸ್ವಾಮೀಜಿ ನೆನ್ನೆ ಹೇಳಿದ್ರು ಮಸಾಲೆ ದೋಸೆ ಮಾಡ್ತೀನಿ ಅಂತ, ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಅದು ಕೋಪ ಮಾಡ್ಕೊಂಡ್ಬಿಟ್ಟು ನಿಜವಾಗ್ಲೂ ನನಗೆ ಕೇಳುವಾಗ ನಾನು ಸುಮ್ಮನೆ ಹೀಗೆ ಕೂತಿರ್ತೇನೆ, ದಕ್ಷಿಣಾಮೂರ್ತಿ ಕೂತಂಗೆ. ಅಬ್ಬ ಇದು ಉಂಟೆ, ಹೀಗೂ ಉಂಟೆ. ಅವು ನಾನು ಹೇಳಿದ ಹೆಸರುಗಳು ಕೆಲವು ಹೇಳಿದ್ದೀನಿ. ಎಲ್ಲರೂ ಬ್ಯುಸಿಯೆಸ್ಟ್ ಪರ್ಸನ್ಸ್. ಆ್ಯಕ್ಚುಲಿ ಅವನು ಆ್ಯಂಟೆನಾ ಸ್ಪೆಷಲ್ ತುಂಬ ಜ್ಞಾಪಕಕ್ಕೆ ಬರ್ತಾನೆ. ಲಕ್ಷ್ಮೀಶ ಆಶ್ರಮಕ್ಕೆ ಬಂದಿದ್ದೆ, 4 ಗಂಟೆ ಬಾಗಿಲು ತೆಗೆದು ಬಂದಿದ್ದೆ. ಗುರು ಮಹಾರಾಜರಿಗೆ ನಮಸ್ಕಾರ ಮಾಡಿ ಧ್ಯಾನ ಕೂತ್ಕೊಂಡು 1.5 hours ಅಲ್ಲಿ ಬಿಲ್ಪತ್ರೆ ಮರಗಳ ಲೈನ್ ಇದೆ ಆಶ್ರಮದಲ್ಲಿ ಬೆಂಗಳೂರಲ್ಲಿ. ಆ ಬಿಲ್ಪತ್ರೆ ಮರದ ಕೆಳಗಡೆ ಸುಮ್ಮನೆ ವಾಕ್ ಮಾಡ್ಕೊಂಡು ಯಾರ ಹತ್ರನೂ ಈಸ್ ಎನ್ ಆ್ಯಂಟೆನಾ ಸ್ಪೆಷಲಿಸ್ಟ್ ಇನ್ ದಿ ವರ್ಲ್ಡ್. ಇಸ್ರೋನಲ್ಲಿ ಎಷ್ಟು ಕೆಲಸ ಇರ್ಬೋದು ನೋಡ್ಕೊಳ್ಳಿ. ನಮಗೆ ಕೆಲಸವೇ ಇಲ್ಲ, ಆದರೂ ಬ್ಯುಸಿ. ಅದು ಆ ಕೆಪಾಸಿಟಿ ಬೇರೆಯವ್ರಿಗೆ ಬರೋಲ್ಲ, ನಿಜವಾಗ್ಲೂ ಅದು ಬರೋದಿಲ್ಲ. ಬಟ್ ನಾನು ಹೇಳೋದು ಇವತ್ತು ಅದನ್ನು ನೋಡ್ಕೊಂಬಂದ್ಮೇಲೆ ಅಷ್ಟು ಅನಿಸ್ತು, ನಮ್ಗೆ ಎಷ್ಟು ಅವಕಾಶ ಕೊಡ್ತಾನೆ ದೇವರು. ಪ್ರಾರ್ಥನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜೀವನನ ನಮ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡುವಂತಹ ಒಂದು ಪರ್ವ ಆಗಬೇಕು. ಅದಕ್ಕೆ ಫಾರಿನರೆಲ್ಲ ನಮಗೇನು ಪ್ರಾಬ್ಲಮ್ಮೇ ಇಲ್ಲ. ಕ್ರಿಸ್ಮಸ್ಸು, ಆ್ಯಶ್ ವೆನ್ಸ್ಡೇ, ಗುಡ್ ಫ್ರೈಡೇ ಮುಗಿದೋಯ್ತು ನಮ್ಮ ಫಂಕ್ಷನ್ಸ್. ಹಾಗೆ ಇನ್ನು ಮತ್ತೊಬ್ಬರಿಗೆ ಅದು 3 ಹಬ್ಬ ದೊಡ್ಡದು. ನಿಮಗೆ ದಿವಸನೂ ಹಬ್ಬನೇ ಅಲ್ವಾ? ಸರಿಯಾಗಿ ನೀವು ಏನು ಪಂಚಾಂಗ ನೋಡ್ಕೊಂಡು ಜೀವನ ನಡೆಸಿದ್ರೆ ದಿವಸ ಒಂದಲ್ಲ ಒಂದಿರುತ್ತೆ. ಇಲ್ಲೇನೂ ಇಲ್ಲದೇ ಇಲ್ಲಿಂದ 500 ಕಿಲೋಮೀಟ್ರ್ ಆಚೆ ರಥೋತ್ಸವ ಇರುತ್ತೆ, ಅಲ್ಲೆಲ್ಲೋ ರಥೋತ್ಸವ, ಇಲ್ಲೆಲ್ಲೋ ದೇವಸ್ಥಾನ, ಇಲ್ಲೆಲ್ಲೋ ಇದು ತುಳಸಿ ಪೂಜೆ ದಿವಸ ಇರುತ್ತೆ. ಯಾಕಿರುತ್ತೆ ಅಂದರೆ ನೀವು ಯಾವಾಗಲೂ ಸಾಧಕರಾಗಿರಿ, ಯಾವಾಗಲೂ ಅಧ್ಯಾತ್ಮ ಜೀವನ ನೆನೆಸ್ಕೊಂಡು ನಿಮ್ಮ ಜೀವನ ನಡೆಸಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಅದನ್ನು ಹಾಕಿದ್ರು. ಗುರುವಾರ ರಾಘವೇಂದ್ರರು, ಗುರುವಾರ ಗುರುಗಳ ಪೂಜೆ, ಶುಕ್ರವಾರ ದೇವಿ ಪೂಜೆ, ಎಲ್ಲ ದಿವಸನೂ ದೇವ್ರಿಗೆ ನಾವು ಮುಡಿಪಾಗಿಟ್ಟಿರ್ತೀವಿ. ಯಾಕೆಂದರೆ ಇದು ಕಾರಣ. ಎಷ್ಟೊಂದು ಫೆಸ್ಟಿವಲ್ಸ್ ನಿಮ್ಮಲ್ಲಿ ಅಂತಾರೆ. ಈಗ ನಮಗೆ ಬಂದಿದೆ ಫೆಸ್ಟಿವಲ್ಲು 12ನೇ ತಾರೀಕು ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ. ಅವರು ಇಲ್ಲದೆ ಇದ್ದಿದ್ರೆ ನಾವೆಲ್ಲ ಎಲ್ಲಿರ್ತಿದ್ದೋ ಗೊತ್ತಿಲ್ಲ, ಬಹುಶಃ ಅರ್ಧ ಇರ್ತಿದ್ದು. ಚೈನಾ ಟಿಬೇಟ್ ಇದ್ದಂಗೆ, ಅರ್ಧ ಬುದ್ಧಿಸ್ಸು ಅರ್ಧ ಹಿಂದೂಗಳ ಥರ. ಯಾಕೆಂದರೆ ಬುದ್ಧಿಸಮ್ ಅಷ್ಟು ಪವರ್ಫುಲ್ ಆಗಿತ್ತು ಅವಾಗ. ಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ವೇದಾಂತವನ್ನು ಮರುಸ್ಥಾಪಿಸಿ ಎಲ್ಲ ದೇವಾನುದೇವತೆಗಳಿಗೆ ಸ್ತೋತ್ರಗಳನ್ನು ಬರೆದು ಭಕ್ತಿಯ ಮಾರ್ಗವನ್ನು ಸ್ಪಷ್ಟ ಮಾಡಿಸಿದ್ರು ನಮಗೆ. ಯಾವ ದೇವ್ರದ್ದು ಸ್ತೋತ್ರ ಇಲ್ಲ ಹೇಳಿ ಶಂಕರ ಭಗವತ್ಪಾದಾಚಾರ್ಯರು ಬರೆದಿರೋದು. ಅಷ್ಟು ಅದ್ಭುತವಾಗಿದೆ. ಶಂಕರ ಸ್ಯಾತ್, ಶಂಕರನೇ ಶಂಕರ ರೂಪದಲ್ಲಿ ಬಂದ ಅಂತ. ರಾಮಾನುಜಾಚಾರ್ಯರು ಅವರು ಬರದೇ ಇದ್ದಿದ್ರೆ ತಿರುಪತಿ ದೇವಸ್ಥಾನ ಇರಲಿ, ಶ್ರೀರಂಗ ದೇವಸ್ಥಾನ ಇರಲಿ, ಮೇಲ್ಕೋಟೆ ದೇವಸ್ಥಾನ ಇರಲಿ, ಇಡೀ ಎಲ್ಲ ದೇವಸ್ಥಾನಗಳ ಪೂಜಾ ಪದ್ಧತಿಯನ್ನು ಪುನರ್ನಿರ್ಮಾಣ ಮಾಡಿ ಆ ಪೂಜೆಗಳಿಗೆ ಒಂದು ರೀತಿಯ ಭಾವನೆ ನೀಡಿ, ಆ 7 ಕುಂಡಲ ವಾಸ ಬರೀ ಫೋಟೋದಲ್ಲಿಲ್ಲ, ಬರೀ ವಿಗ್ರಹದಲ್ಲಿಲ್ಲ, ಅಲ್ಲಿದ್ದಾನೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ರಾಮಾನುಜಾಚಾರ್ಯರು. ಭಕ್ತಿಯ ಪಂಥದಲ್ಲಿ ಎಂಥ ಒಂದು ಪವಿತ್ರವಾದ ಜೀವನ. ಅವರ ಹೃದಯ ವೈಶಾಲ್ಯತೆ ರಾಮಾನುಜಾಚಾರ್ಯರದು. ಅವ್ರ ಗುರುಗಳವ್ರ ಕಿವಿಗೆ ಹೇಳ್ತಾರೆ,
ಈ ಮಂತ್ರ ನೀನು ಜಪ ಮಾಡು, ಈ ಮಂತ್ರವನ್ನು ನೀನೇ ಇಟ್ಕೋ ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯ ಹೊರಗಡೆ ಬಂದುಬಿಟ್ಟು ಅಲ್ಲೊಂದು ಕಂಬ ಇರುತ್ತೆ, ಆ ಕಂಬನ ಹತ್ತಿಬಿಟ್ಟು ಅವರು ಆ ಕಂಬದ ಮೇಲಿಂದ ಕೂಗಿ ಹೇಳ್ತಾರೆ ಆ ಮಂತ್ರವನ್ನು, ಎಲ್ಲರೂ ಕೇಳಿಸ್ಕೊಳ್ಳಿ, ನಿಮ್ಮೆಲ್ರಿಗೂ ಭಗವಂತನ ಕೃಪೆ ಆಗಲಿ ಅಂತ. ಸ್ವಾಮಿ ವಿವೇಕಾನಂದರು ಒಂದು ಹೇಳ್ತಾರೆ, ಶಂಕರಾಸ್ ಬ್ರೈನ್ ರಾಮಾನುಜಾಸ್ ಹಾರ್ಟ್ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಒಂದು ಕಡೆ. ಇದೆಲ್ಲ ನಾವು ಯಾತಕ್ಕೆ ಈ ಥರ ಹಬ್ಬಗಳು ಬರುತ್ತೆ ಅಂದರೆ ಟು ರಿವೈಸ್ ಅವರ್ ಮೈಂಡ್ಸ್, ಟು ರಿವೈಸ್ ಅವರ್ ಥಾಟ್ಸ್, ಟು ರಿವೈಸ್ ಅವರ್ ಥಿಂಕಿಂಗ್ ಕೆಪಾಸಿಟಿ ಆ್ಯಂಡ್ ಪ್ರೇ ಟು ಗಾಡ್ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಕೆಲವು ಸ್ತೋತ್ರರತ್ನಗಳನ್ನು ಅಭ್ಯಾಸ ಮಾಡೋಣ. ಶಂಕರರಿಂದ ಆರಂಭ ಮಾಡೋದು ದೇವಿದು ಮತ್ತು ಈಶ್ವರನಂದು. ಈಶ್ವರದು ಪಶುನಾಂಪತಿ, ಇವೆಲ್ಲ ಶಂಕರ ಭಗವತ್ಪಾದಾಚಾರ್ಯರ ಅದ್ಭುತವಾದ ಒಂದು ಸ್ತೋತ್ರಗಳು. ಅವನ್ನ ನಾವು ಅಭ್ಯಾಸ ಮಾಡೋಣ. ಮೊದಲಿಗೆ ಪಶುನಾಂಪತಿ 6ನೇ ಪುಟ, ಕೀರ್ತನ ಸಂಗ್ರಹ. ತುಂಬ ಕಷ್ಟಪಟ್ಟೆ ಅಕ್ಲಮಟೈಸ್ ಆಗೋಕ್ಕೆ. ಅಲ್ಲಿ ಕಡೆ ಪುರುಷೋತ್ತಮ ಅಂದರು ಬೇರೆ ಟ್ರೈನಿಂಗ್ ಕೊಟ್ಟಿದ್ರು. ಪುರುಷೋತ್ತಮ ಅಂದರು ಈ ನಿಮ್ಮಂಥ ಹೆಂಗಸರಿಗೆ ಮತ್ತು ಗಂಡಸರಿಗೆಲ್ಲ, ಅದರಲ್ಲೂ ಸ್ವಲ್ಪ ವೈಶ್ಯ ಕಮ್ಯುನಿಟಿಯವರು ತುಂಬ ಬರೋರು, ಎಲ್ಲಿಂದ ವಿಶೇಷರ ಅಲ್ಲಿಂದೆಲ್ಲ ಬರೋರು. ಸೊ ಅವರು ಸ್ವಾಮೀಜಿ ನಮಗೊಂಚೂರು ಧ್ಯಾನದೆಲ್ಲ ಹೇಳ್ಕೊಡಿ. ಅವರು ಈಗ ಆವಾಗ ದೇವ್ರ ದಯಿಂದ CD ಗಿಡಿ ಕ್ಯಾಸೆಟ್ ಇರಲಿಲ್ಲ. ಸೊ ಪುರುಷೋತ್ತಮ ಹೇಳೋರು ಭಾನುವಾರ 6 ಗಂಟೆಗೆ ನೀವೆಲ್ಲ ಬನ್ನಿ ಅಂತ. 6ರಿಂದ 7 ಮೆಡಿಟೇಷನ್ ಕ್ಲಾಸ್ ಮಾಡಿಸೋರು. ಮತ್ತು ಸಾಯಂಕಾಲ ಇವರೆಲ್ಲರೂ ಬರೋರು. ನಾನು ಯಾರ್ಯಾರ ಹೆಸರು ಹೇಳಿದ್ನೋ ಬ್ಯುಸಿಯೆಸ್ಟು ಅಷ್ಟು ಜನ ಬರೋರು. ಏನು ಕೆಲಸ ಇಲ್ಲ, ಮಾತಾಡಿ ಬ್ಯುಸಿಯೆಸ್ಟ್ ಅಂತ. ಅದನ್ನ ಇಲ್ಲೇ ನಾ ಕಂಡಿದ್ದು. ಭಾಳ ಆಶ್ಚರ್ಯ ಆಯಿತು ನನಗೆ. ಆಶ್ರಮ ನಾವು ಒಂದೊಂದ್ಸಲಿ ರಾಮಕೃಷ್ಣಾಶ್ರಮಕ್ಕೆ ಹೋಗೋಕ್ಕೆ ಲೇಟ್ ಆಗ್ತಿತ್ತು. ಒಂದೊಂದು ದೂರ ನಮ್ಮ ಮನೆಯಿಂದ ರಾಮಕೃಷ್ಣಾಶ್ರಮ 4 ಕಿಲೋಮೀಟರ್ಸ್ ಆಗೋದು, 4.5 ಕಿಲೋಮೀಟರ್ ಆಗೋದು. ಒಂದೊಂದ್ಸಲಿ ಬಸ್ ಸಿಗೋಲ್ಲ. ಈಗಿನ ಥರ ಬಸ್ ಅಲ್ಲ, ಆವಾಗೆಲ್ಲ ಆ ಟೈಮ್ ಬರೋದು ಮಿಸ್ ಆದರೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಶಿವಾನಂದ ಜ್ಞಾನಾಲಯ ಅಂತಿತ್ತು. ಶಿವಾನಂದ ಜ್ಞಾನಾಲಯ ಅಂದರೆ ನೀವು ಕೇಳಿದ್ದೀರ, ಶಿವಾನಂದ್ರ ಹೆಸರು ಕೇಳಿದ್ದೀರಲ್ಲ. ಡಿವೈನ್ ಲೈಫ್ ಸೊಸೈಟಿ ಶಿವಾನಂದ್ರ ಹೆಸರಿದೆ. ಅವರ ಹೆಸರಿನಲ್ಲಿ ಮೈಸೂರು ಅರಮನೆಯ ಒಬ್ಬರು ರಾಜಮನೆ ತದ್ದವರು ಅವರ ಹೆಸರಲ್ಲಿ ಒಂದು ಆಶ್ರಮ ಕಟ್ಟಿಸಿ, ಅಲ್ಲಿ ರಾಮಕೃಷ್ಣಾಶ್ರಮ ಥರನೇ ಭಜನೆ, ಸಾಯಂಕಾಲದೊತ್ತು ದೇವ್ರ ನಾಮ ಶಿವಂದು ಶಿವಾನಂದ ಜ್ಞಾನಾಲಯ, ಶಿವಾನಂದ ಮಹಾರಾಜ್, ಋಷಿಕೇಶದ ಶಿವಾನಂದ, ಅಲ್ಲಿ ಹೋಗ್ತಾ ಇತ್ತು. ಅಂತೂ ಸಾಯಂಕಾಲ ವಿ ಹ್ಯಾವ್ ಟು ಸ್ಪೆಂಡ್ ಇನ್ ಆಶ್ರಮ ಅಥವಾ ಟೆಂಪಲ್ ಅಂತ. ವಾರಕ್ಕೊಂದು ದಿವಸ ಬಂದಿಲ್ವಾ ಲಾಸ್ಟ್ ವೀಕು ಅಂತ ಹೇಳೋರು ಇದ್ದಾರೆ ಈಗ. ನಾನು ಹೋದ್ ಸರಿ ಬರಲಿಲ್ಲ, ಲಾಸ್ಟ್ ವೀಕ್ ಬಂದಿರ್ಲಿಲ್ವಾ ತಪ್ಪಗಿರಿ ಅಂತ ಹೇಳೋರು ಇದ್ದಾರೆ. ಕೊಚ್ಚಿಣ್ಣನು ಊರು ಕಿಚ್ಚೇಸ್ತಾರೆ. ಅಂದ್ರೇನು, ಅವ್ರು ನಮಗೆ ಬರ್ತಾ ಇದ್ದಾರೆ ಅನ್ಕೊಂಡ್ಬಿಡ್ತಾರೆ. ಅವರವ್ರಿಗೆ ಬರ್ತಿರೋದಂತೂ ಬಹಳ ಕಷ್ಟ ಆಗುತ್ತೆ. ಎನಿವೆ, ದೇವ್ರು ಒಳ್ಳೇದು ಮಾಡಲಿ. ಶಂಕರ ಭಗವತ್ಪಾದಾಚಾರ್ಯರ ಆ ಜಯಂತಿಯ ಸಂದರ್ಭದಲ್ಲಿ ನೀನು ಲೆಕ್ಕ ಹಾಕೊಳ್ಳಮ್ಮ. ನೀನು ಏನಂತ ಹೇಳಿ, ಶಾರದಾ ಭುಜಂಗ ಸ್ತೋತ್ರ, ಇಂಪಾರ್ಟೆಂಟ್ ಸ್ತೋತ್ರಗಳು ಹೇಳಿ. ಪಶೂನಾಂ ಪತಿಂ ಪಾಪನಾಶಂ ಪರೇಶಂ, ಪಶೂನಾಂ ಪತಿಂ ಪಾಪನಾಶಂ ಪರೇಶಂ, ಗಜೇಂದ್ರಸ್ಯ ಕೃತಿಂ ವಸಾನಂ ಅರೇಣ್ಯಂ, ಜಾಜೂಟಮಧ್ಯೆ ಪುರಗಾಂಗವಾರಿಂ, ಜಟಾಜೂಟ
महादेवमेकं स्मरामि 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 महेशं सुरेशं सुरारातिनाशं महेशं सुरेशं सुरारातिनाशं विभुं विश्वनाथं विभूत्यङ्गभूषं विरूपाक्षमिन्वर्तवह्नि त्रिनेत्रं विरूपाक्षमिन्वर्तवह्नि त्रिनेत्रं सदानन्द नीडे प्रभुं पञ्चवक्त्रं प्रभुं पञ्चवक्त्रम् गिरीशं गणेशं गले नीलवर्णं गिरीशं गणेशं गले नीलवर्णं गवेन्द्राधिरूढं गुणातीतरूपं भवं भास्वरं भस्मनाभूषिताङ्गं भवं भास्वरं भस्मनाभूषिताङ्गं भवानी कलत्रं भजे पञ्चवक्त्रं भजे पञ्चवक्त्रम् शिवाकान्त शम्भो शशाङ्काध मौले शिवाकान्त शम्भो शशाङ्कार्ध मौले महेशान शूलिं कादूटधारे त्वमेको व्यापको विश्वरूपा त्वमेको जगद्व्यापको विश्वरूपा प्रसीद प्रसीद प्रभो पूर्णरूपा प्रभो पूर्णरूपा पशूनां पतिं पापनाशं परेशं पशूनां पतिं पापनाशं परेशं गजेन्द्रस्य कृतिं वसानं परेण्यं चाजोटमध्ये पुरगाङ्गवारिं जटाजोटमध्ये पुरगाङ्गवारिं महादेवमेकं स्मरामि 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 ಕೀರ್ತನ ಸಂಗ್ರಹ ಪುಟ 22.
ಆಲಡಿನಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ದೇವಸ್ಥಾನ ಯಾರ್ಯಾರು ನೋಡಿದ್ದೀರಿ ಒಳಗಡೆ ಎಲ್ಲ? ಆಮೇಲೆ ಅವರು ಹಳೇ ದೇವಸ್ಥಾನಕ್ಕೆ ಹೋಗ್ತಿದ್ದಿದ್ದರು, ಅವ್ರ ಪೂಜೆ ಹೋಗ್ತಾ ಇದ್ದಿದ್ದು ಯಾರು ನೋಡಿದ್ರಿ? ಕಾತ್ಯಾಯಿನಿ 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 ದೇವಸ್ಥಾನ ನೋಡಿದ್ದೀರಾ? ಕಾತ್ಯಾಯಿನಿ. ಹಾಗೆಯೇ ಮೊಸಳೆ, ಆ ನೀರು ಪೂರ್ಣಾ ನದಿ, ಮುಂದೆ ಹಾಕಿ. ಇಲ್ಲಿ ಹಾ ಬನ್ನಿ, ವೆರಿ ಗುಡ್. श्रुतीनामगम्ये सुवेदागमज्ञा श्रुतीनामगम्ये सुवेदागमज्ञा श्रुतीनामगम्ये सुवेदागमज्ञा महिम्नो न जानन्ति महिम्नो न जानन्ति
ಶಂಕರ ಭಗವತ್ಪಾದಾಚಾರ್ಯರ ಸ್ತೋತ್ರಗಳಲ್ಲಿ ಅದ್ಭುತವಾದ ಸ್ತೋತ್ರಗಳು ಅಂದರೆ ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರ, ಭವಾನಿ ಅಷ್ಟಕ, ಈ ಥರದ್ದು ಬಹಳ ಚೆನ್ನಾಗಿದೆ. ಅಜಂ ನಿರ್ವಿಕಲ್ಪಂ, ಶಿವನ ಮೇಲಂತೂ ಅದ್ಭುತವಾಗಿದೆ. ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರ ಎಷ್ಟು ಅದ್ಭುತವಾಗಿದೆ. ಯಾಕೆ ಅಂದರೆ ಅವರೇ ಭಗವಂತನ ಭಗವತಿಯ ದರ್ಶನವನ್ನು ಪಡೆದು ಅನುಭವಿಸಿ ಅನುಭಾವ ನುಡಿಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ವರ್ಡ್ಸ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಕುತ್ಕೊಂಡು ಬರೀಬೇಕಂತಲ್ಲ. ಅದಕ್ಕೆ ಈ ಹಾಡುಗಳೆಲ್ಲ ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವರೆಗೂ ಉಳ್ಕೊಳ್ಳುತ್ತೆ. ಎಷ್ಟು ವರ್ಷ ಆಯಿತು, ಎಷ್ಟು ಶತಮಾನಗಳಾಗೋಯ್ತು, ಹಾಡು ಉಳ್ಕೊಳ್ತು. ಅದೇ ಸಿನಿಮಾ ಹಾಡುಗಳು ಒಂದು ಸರಿ ಕೇಳಿದಾಗ ಹಾ ಅಂತಾರೆ, ಎರಡನೇ ಸರಿ ಕೇಳಿದಾಗ ಆಹಾ ಅಂತಾರೆ, ಮೂರನೇ ಸರಿ ಕೇಳಿದಾಗ ಓಹ್ ಅಂದ್ಬಿಟ್ಟು ಮರ್ತು ಬಿಡ್ತಾರೆ, ಮುಗೀತು. ಯಾರಾದರೂ ಮತ್ತದನ್ನೇ ಹೇಳ್ತಾರಾ? 1950s ಹೇಳ್ತಾರಾ? ಅದು ಮನೋರಂಜನೆಗೆ ಬರೆದಿತ್ತು, ಇದು ಸಾಕ್ಷಾತ್ಕಾರಕ್ಕೆ ಬರೆದಿತ್ತು, ಅಷ್ಟೇ ವ್ಯತ್ಯಾಸ. ಮನೋರಂಜನೆಗೆ ಬರೆದಿದ್ದು, ಸಾಕ್ಷಾತ್ಕಾರಕ್ಕೆ ಬರೆದಿತ್ತು. ಆತ್ಮ ಸಾಕ್ಷಾತ್ಕಾರಕ್ಕೆ ಬರೆದಿರುವಂಥ ಈ ಸ್ತೋತ್ರ ರತ್ನಗಳು, ಸ್ತೋತ್ರಗಳು ಅಂತ ಹೇಳಲ್ಲ, ಸ್ತೋತ್ರ ರತ್ನಗಳು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ದೇವರ ಮನೆಯೆಲ್ಲ ಶುದ್ಧಿ ಮಾಡುವಾಗ, ಪೂಜೆ ಮಾಡುವಾಗ ಎಲ್ಲ ಸ್ತೋತ್ರಗಳನ್ನ ಹೇಳ್ತಾ ಹೋಗೋರು. ಈಗಲೂ ಇಲ್ಲ ಅನ್ನಲ್ಲ, ಕ್ಯಾಸೆಟ್ ಹೇಳ್ತಾ ಹೋಗ್ತಾರೆ, ಪೆನ್ ಡ್ರೈವ್ ಹಾಕೊಂಡು ಹೋಗ್ತಾರೆ, ಏನು ಯೋಚನೆ ಇಲ್ಲ. ಆಗ ಆ ಸ್ಥಳದಲ್ಲಿ ಯಾವ ಒಂದು ಸ್ಪಂದನೂ ಇರೋದಿಲ್ಲ. ಯಾಕೆಂದರೆ ಪೆನ್ ಡ್ರೈವ್ಗೆ ಅದೊಂದು ಯಂತ್ರ, ಹೃದಯ ಆಗಲಿ, ಬ್ರೈನ್ ಆಗಲಿ, ವಾಯ್ಸ್ ಆಗಲಿ, ಹೇಳುವಂಥದ್ದಾಗಲಿ ಏನಿಲ್ಲ. ಅದೇ ಪೆನ್ ಡ್ರೈವ್ಗೆ ಒಂದು ಸಿನಿಮಾ ಹಾಡುಗಳು ತುಂಬಿಸಿ ಅದು ಹಾಡುತ್ತೆ. ಯಾಕೆಂದರೆ ಪೆನ್ ಡ್ರೈವ್ ಅದು ಕಲೆಕ್ಟ್ ಮಾಡ್ಕೊಂಡು ಹಾಡು. ಆದರೆ ಮನುಷ್ಯ ಹೃತ್ಪೂರ್ವಕವಾಗಿ ಹಾಡ್ತಾನೆ, ಹೃದಯದಿಂದ ಹಾಡ್ತಾನೆ, ಹೃದಯದ ಆ ಅನುಭವದಿಂದ ಹಾಡ್ತಾನೆ. ಹಾಗಾಗಿ ಅವನಿಗೆ ಆ ಒಂದು ರೀತಿಯ ಅನುಭವ ಆಗುತ್ತೆ. ನಿತ್ಯಾನಂದಕರಿ ಹಾಡಿ, ದಯಾನಿ ಭವಾನಿ ಹಾಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕೂತಿರೋರು, ಕೇಳೋರು, ಹಾಡ್ತಿರೋರು, ಸುತ್ತದ ಆ ಮನೆಯ ಪರಿಸರವೇ ಬದಲಾಗ್ಬಿಡುತ್ತೆ. ನಾನು ನಿಮಗೆ ಒಂದು ಸೂಚನೆ ಕೊಡ್ತೀನಿ. ಈ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿಯಿಂದ ನೀವೊಂದು ರಿಸಾಲ್ವ್ ಮಾಡ್ಕೊಳ್ಳಿ, ಸ್ತೋತ್ರಗಳನ್ನು ನಾವೇ ಹಾಡ್ತೀವಿ ಅಂತ. ಅಲ್ಲೇ ನಿಮ್ಮ ಶೂಟಿಂಗ್ ತೊಗೋತಾರೆ, ನೀವು ಹಾಡೋದನ್ನೆಲ್ಲ ರೆಕಾರ್ಡ್ ಮಾಡಿ ಶೂಟ್ ಮಾಡ್ಕೋತಾರೆ. ನೀವೇ ಹಾಡಿ, ಹೇಗಾದರೂ ಹಾಡಿ. ನೀವೇ ಹಾಡಿದ್ರೆ ಏನಾಗುತ್ತೆ, ಅದರ ಒಂದು ಅನುಭವವನ್ನು, ಅದರ ಒಂದು ಸ್ವಾದ ಅಂತ ಹೇಳ್ತಾರೆ ಕನ್ನಡದ ಭಾಷೆಯಲ್ಲಿ, ಸ್ವಾದ, ಟೇಸ್ಟ್, ಅದನ್ನು ನೀವು ಪಡಿತೀರ. ಮಕ್ಕಳಿಗೂ ಹೇಳ್ಕೊಡಿ. ಅವಳು ಬಂದಿಲ್ಲ, ಅವಳು ಲಾಸ್ಟ್ ವೀಕ್ ಇದ್ಲು. ಅವಳು ಎಷ್ಟು ಹಾರ್ಡ್ಲಿ 2.5 ಇಯರ್ಸಾ, ಎಷ್ಟು 2.5 ಇಯರ್ಸು ಎಲ್ಲ ಹೇಳ್ತಾಳು. ಯಾಕೆ ಅಂದರೆ ಅವ್ರ ತಂದೆ ತಾಯಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಗಟ್ಟಿ ಅವ್ರ ಮನಸ್ಸು, ಜನ ಸುಮ್ಮನಿರೋದಿಲ್ಲ. ಏನ್ರಿ ಆ ಗಣೇಶನ ಸ್ತೋತ್ರ ಹೇಳ್ಕೊಟ್ಟಿದ್ದೀರಾ? ನೀವು ಬುದ್ಧಿ ಇಲ್ಲ ನಿಮಗೆ. ಹೊಸ ರೈಮ್ಸ್ ಬಂದಿದೆ, ಅದ್ರ CD ಕೊಡ್ತೀನಿ, ಹಾಕ್ಬಿಟ್ಟು ಹೇಳ್ಬಿಟ್ಟು ಕುಣಿಸ್ತಾ ಇದ್ದೀನಿ. ಆ ಮಗು ಹಂಗೆ, ಇವನು ಭರತನ ಮಗ, ಇನ್ನೂ ನಾನು ಶುರುನೇ ಮಾಡಿಲ್ಲ ವೇದಪಾಠ, ಅವನು ಹೇಳ್ಕೊಂಡು ಹೊರಟೋಗ್ತಾನೆ. ಅದು ತಂದೆ ತಾಯಿಗಳ, ಪೋಷಕರ ಹೃದಯದ ಆ ಒಂದು ಗಟ್ಟಿತನ ತೋರಿಸುತ್ತೆ. ನಾನು ಫಾರಿನ್ಗೆಲ್ಲ ಹೋಗ್ತಿರ್ತೀನಿ ಎಷ್ಟೋ ಸರಿ, ಅಲ್ಲಿ ಕೆಲವರು ಇದನ್ನು ಸಂಧ್ಯಾ ವಂದನೆ ಮಾಡೋದನ್ನು ಬಿಡೋದಿಲ್ಲ. ನಾನು ನೋಡಿದ್ದೀನಿ, ಅವ್ರ ಪಾಡವ್ರು ಕೂತ್ಕೊಂಡು ಸಂಧ್ಯಾ ವಂದನೆ ಮಾಡಿ ಎಲ್ಲ ಮಾಡಿ ಹೊರಟೋಗ್ತಾರೆ. ಇದು ನಮ್ಮಲ್ಲಿ ಸ್ವಲ್ಪ ಕಡಿಮೆನೇ. ಬೇರೆಯವ್ರಿಗೆ ಆ ಟೈಮ್ಗೆ ಅವರು ಫ್ಲೈಟಲ್ಲಿರಲಿ, ಏರ್ಪೋರ್ಟಲ್ಲಿರಲಿ, ಸ್ಟೇಷನ್ನಲ್ಲಿರಲಿ, ರಸ್ತೆಯಲ್ಲಿರಲಿ ನಮಾಜ್ ಮಾಡಿಬಿಡ್ತಾರೆ. ನೀವು ಮಾಡ್ತೀರಾ?
ಏನು ಅನ್ಕೋತಾರೋ, ಪಕ್ಕದ ಮನೆಯವ್ರು ಅನ್ಕೋತಾರೋ, ಸುಬ್ಬಮ್ಮನವ್ರು ಅನ್ಕೋತಾರೋ, ಮೀನಾಕ್ಷಮ್ಮನವ್ರು ಅನ್ಕೋತಾರೋ, ನಿಮ್ಮ ಹುಡುಗರು ಏನು ಎಲ್ಲ ಪೂಜೆ ಮಾಡ್ಕೋತಾರೆ ಅಂತ ಹೇಳಿ ನಮ್ದು ಇದೇ ಮನೋಭಾವನೆ. ಅದಕ್ಕೆ ನಾವು ಹೀಗಾಗಿರೋದು ನೋಡಿ. ನಾನು ಎಷ್ಟೋ ಸರಿ ನೋಡಿ ಏರ್ಪೋರ್ಟಲ್ಲಿ ಇನ್ನೂ 1 hour ಇದೆ, ಅನೌನ್ಸ್ ಮಾಡ್ತಾರೆ, ಯುವರ್ ಫ್ಲೈಟ್ ನಂಬರ್ ಸೋ ಆ್ಯಂಡ್ ಸೋ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅಟ್ 12 o'clock ಅಂತಾರೆ, ಅಥವಾ 1 o'clock ಅಂತಾರೆ. ಅಷ್ಟು ಸಮಯಕ್ಕೆ ಹೊರಟೋಗ್ಬಿಡ್ತಾರೆ ನಮಾಜ್ ಮಾಡಲಿಕ್ಕೆ. ನೀವು ಮಾಡ್ತೀರಾ? ಅಲ್ಲಿ ಬಿಗುಮಾನ, ನಾವೇನು ಅಂತ. ಹೀಗಾಗಿ ಆಗಿ ನಮ್ಮ ದೇಶದ ಸ್ಥಿತಿ ಇಲ್ಲಿಗೆ ಬಂದಿದೆ. ಈಗ ಏನೋ ಒಂದಿಷ್ಟು ಆಶ್ರಮ ಅದು ಇದು ಉಳ್ಕೊಂಡಿವೆ. ನೆಕ್ಸ್ಟ್ ಜನ್ರೇಷನ್ ಏನು ಗೊತ್ತಿಲ್ಲ. ಇದೆಲ್ಲ ಫೋಟೋ ಇಟ್ಕೊಂಡಿರ್ಬೇಕು. ನೋಡಪ್ಪ, ನಿಮ್ಮಪ್ಪ ಲೋಕ್ ಕೂತ್ಕೋತಾ ಇದ್ರು, ಡ್ಯಾಡ್ ವೇರ್ ಇಸ್ ಮೈ ಫಾದರ್, ದೇರ್ 3rd one ಫ್ರಮ್ ಲೆಫ್ಟ್, ಹೀ ಈಸ್ ಫುಲ್, ಹೀ ಈಸ್ ಗೋಯಿಂಗ್ ಆ್ಯಂಡ್ ಸಿಟ್ಟಿಂಗ್ ದೇರ್. ಈಗ ಕೂಡ ಅವು ಗಾಂಟು ಕ್ಲಬ್ ಅಲ್ವ ಅಂತ ಆ ತೋರಿಸ್ದವ್ರಿಗೆ ಅನ್ಸುತ್ತೆ ಅಲ್ವಾ, ಅವನು ಬೆತ್ತ ಕಡೆ ಅಂತ ಅನ್ಕೋತಾರೆ. ಆ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ ಈಗ. ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ನೀವುಗಳೇ ಸಂಸ್ಕೃತಿನ ಉಳಿಸೋರು, ನಾವಲ್ಲ. ನಮಗೆ ಎರಡೂ ಒಂದೇ. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಜೀವನ ಏನಂತ. ನಿಮ್ಗಳದ್ದು ಆ ಮಗು ಸ್ತೋತ್ರಗಳು ಹೇಳುತ್ತೆ, ಹನುಮಂತಂದು ಸ್ತೋತ್ರ ಹೇಳುತ್ತೆ. ನಾನು ಆ ಮಗುಗೆ ಅಪ್ರಿಷಿಯೇಟ್ ಮಾಡಲ್ಲ, ಅವ್ರ ತಂದೆ ತಾಯಿಗೆ ಅಪ್ರಿಷಿಯೇಟ್ ಮಾಡ್ತೀನಿ, ಅವರ ಅಜ್ಜಿಗೆ ಅಪ್ರಿಷಿಯೇಟ್ ಮಾಡ್ತೀನಿ, ಅವರ ತಾತಂಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಮನೆಗಳಲ್ಲಿ ಅವ್ರನ್ನ ನಾವು ಇದಾಗಿ ನೋಡ್ತೀವಿ. ಅಜ್ಜಿ ಕರೆದ್ಬಿಟ್ಟು, ಬಾ ಮಗು ಕೂತ್ಕೋ, 1 ನಿಮಿಷ ಕೂತ್ಕೋ, ಹೇಳಮ್ಮ, ಹರಿಭಕ್ತಿ ಸಾರದಿಂದ 1ನೇ ಶ್ಲೋಕ ಹೇಳ್ಕೊಡ್ತೀನಿ ಹೇಳಮ್ಮ ಅಂತ. ಆ ಮಗು ಕೂತ್ಕೊಳ್ಳುತ್ತೆ, ಅಜ್ಜಿ ಏನೋ ಹೇಳ್ಕೊಡುತ್ತೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ನಿನ್ನ ಸಮಾನಳುಂಟೇ ದೇವ ರಕ್ಷಿಸು ನನ್ನ ಅನವರತ. 63 ವರ್ಷದಿಂದ ಕಲ್ತ್ಕೊಂಡಿದ್ದು, ಬರೀಲಿಲ್ಲ, ಅಭ್ಯಾಸ ಮಾಡಲಿಲ್ಲ, ಮಗ್ಗಿ ಬರ್ದಂಗೆ ಬರಲಿಲ್ಲ, ಕಂಪ್ಯೂಟ್ರ್ ಇಲ್ಲ, ಏನಿಲ್ಲ. ಹೇಳ್ಕೊಟ್ಟಿದ್ದು ನೋಡಿ, ಹರಿಭಕ್ತಿ ಸಾರದಿಂದ ಹೇಳ್ಕೊಡೋದು. ಸಾಯಂಕಾಲದೊತ್ತು ಬಾ ಕೂತ್ಕೋ ಅಂತ ಹೇಳೋದು. ಈಗ ಸಾಯಂಕಾಲವೇ ಇಲ್ವಲ್ಲ. ಇವಾಗ ಸಾಯಂಕಾಲ ಇದೆಯಲ್ಲ, ಯಾರಿದ್ದಾರೆ ಮನೆಯಲ್ಲಿ? ಯಾರು ದೇವರಿಗೆ ದೀಪ ಹಚ್ತಾರೆ? ಯಾರು ಅಲ್ಲ, ಹಚ್ಚೋರು ಮೆಜಾರಿಟಿ ಹೇಳ್ತಿಲ್ಲ ನಾನು. ಎಂದರೂ ಮಹಾನುಭಾವರು ಅಂದರಿಗೂ ವಂದನಂ ನಾನು ಹೇಳ್ತೀನಿ. ನಾನೇ ಹೇಳ್ತಿರೋದು ನಾರ್ಮಲ್ ಆಗಿ. ಎಲ್ಲಿ ಆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು. ಹರಿಭಕ್ತಿ ಸಾರ ಆಯ್ತಾ, ಗೀತೆ ಹೇಳ್ಕೊಡೋರು, ಬಾ ಇವತ್ತು ಇದು ಶ್ಲೋಕ ಹೇಳೋರು, ನಾವು ಕೂತ್ಕೊಳ್ಳೋರು. ಅವರು ಭಾಳ ಬುದ್ಧಿವಂತರು. ಆಗಿನ ಅಜ್ಜಿ ತಾತರು. ಈಗಿನವ್ರ ಥರ ಇವ್ರು ಸೂಪರ್ ಬುದ್ಧಿವಂತರು. ಈಗಿರೋ ಅಜ್ಜಿರಿದ್ದಾರಲ್ಲ ಸೂಪರ್ ಹೋಗೋ, ನನಗೂ ಹೇಳ್ಕೊಟ್ಟು ಬೇಜಾರಾಗುತ್ತೆ. ಒಂದು ಕೆಲಸ ಮಾಡೋ, ಕಂಪ್ಯೂಟರ್ ತೊಗೊಂಬರೋ, 4th ಇದು ಪ್ರೆಸ್ ಮಾಡೋ, ಅಲ್ಲಿ ಬರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡೋ ಅಂದ್ಬಿಟ್ಟು ಅಜ್ಜಿ ಎಲ್ಲೋ, ತಾತ ಎಲ್ಲೋ, ಮೊಮ್ಮಗ ನೋಡ್ತಾನೆ, ಅವರು ಇಲ್ಲ ಇವರು ಇಲ್ಲ. ಇದೊಂದು ಪಟಕ್ ಹಾಕ್ಬಿಟ್ಟು, ಯಾಕೋ ಹಾಕಲಿಲ್ಲ ಅಂದರೆ ಚಾರ್ಜ್ ಇರಲಿಲ್ಲ ಅಂದ್ಬಿಟ್ಟು ಮುಗ್ದೋಯ್ತು. ಏನು ಮಾಡ್ತೀರಿ? ಆಗಿನ ಕಾಲದಲ್ಲಿ ಸಂಸ್ಕೃತಿ ಅನ್ನೋದನ್ನು ಬೆಳೆಸೋರು, ಬಳಸೋರು, ಉಳಿಸೋರು. ಅಳಿಸ್ತಿರ್ಲಿಲ್ಲ. ಇವತ್ತು ಯಾರಿಗೂ ಧೈರ್ಯವೇ ಇಲ್ಲ ಮಕ್ಕಳಿಗೆ ಆ ಸಂಸ್ಕೃತಿ ಹೇಳ್ಕೊಡೋಕ್ಕೆ, ಆ ಪರಂಪರೆ ಹೇಳ್ಕೊಡೋಕ್ಕೆ. ಯಾಕೆಂದರೆ ನಿಮ್ದಲ್ಲ ತಪ್ಪು, ಪರಿಸರ ಹಂಗಾಗ್ಬಿಟ್ಟಿದೆ. ಪುಟ್ಟ ಮಕ್ಕಳು ಆಗಲೇ ಅವರು ಚಾನಲ್ ಚೇಂಜ್ ಮಾಡೋದು, ಏನೋ ಇದು ಮಾಡೋದು, ಆಮೇಲೆ ಮೆಸೇಜಸ್ ಕಳಿಸೋದು ಆಮೇಲೆ, ಬಟ್ ಈಗಲೇ ಶುರು ಮಾಡಿಬಿಡ್ತಾರೆ. ಆಮೇಲೆ ಯೂಟ್ಯೂಬು, ಕೊನೆಗೇನು ಜೀವನ ಟ್ಯೂಬಲ್ಲೇ ಆಗಿಬಿಡ್ತು. ಮನುಷ್ಯನ ಆ ಪ್ರಾಕೃತಿಕ ಜೀವನ ನಾವು ಬಿಟ್ಬಿಟ್ಟು ನಾವು AI ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮುಗ್ದೋಯ್ತು. ಹಿಂದೆ ರಜಾ ಇದ್ದಾಗೆಲ್ಲ ನಮಗೆ ಮಗ್ಗಿ ಹೇಳಿಸ್ಬೇಕು, ಮಗ್ಗಿ ಹೇಳಬೇಕು. ಆಮೇಲೆ ಇದು ಹೇಳಬೇಕು, ಪಂಚಾಂಗ ಹೇಳಬೇಕು, ಎಲ್ಲ ರಾಶಿಗಳು ಹೇಳಬೇಕು, ಎಲ್ಲ ಹೇಳಬೇಕು. ಈಗ ಯಾಕೆ ಮಗು ಸುಮ್ಮನೆ ತಲೆನೋವು ಮಾಡ್ತೆ? ಆಗ ಹೋಗ್ಬಿಡು, ಕಂಪ್ಯೂಟರ್ ನೋಡಬಾರ್ದ? ಅದು ನೋಡಿ ಓಪನ್ ಮಾಡಿ, ಗೂಗಲಲ್ಲಿ ಹೇಳುತ್ತೆ, ಗುಗ್ಗು ಅಥವಾ ಗೂಗಲ್ ನೋಡ್ಬೇಕಲ್ಲಿ ಯಾವತ್ತು ಶಂಕರಾಚಾರ್ಯ ಜಯಂತಿ, ಯಾವತ್ತು ಇದ್ರ ಜಯಂತಿ. ಮಕ್ಕಳು ಹೇಳೋರು
ನೀವೇ ಹೇಳಿ, ನೀವು ಹೇಳ್ತಿರ್ಲಿಲ್ವ ಅಂತ. ಈಗ ನಿಮಗೂ భయానే. ఎట్లా పో అట్లా ఊరికే ఉండప్ప, నీ ఎట్లా చేస్తావో చెయ్యి, ನೀನೇ ಭಗವಂತುಡು ಅಂತ ಆ ಮಗು ಹಾಗೆ ಬಿಟ್ಬಿಡ್ತೀರ ನೀವು. ಯಾಕೆಂದರೆ ಭಯ. ಅದು ಹೇಳ್ತಾರೆ ಅಜ್ಜಿ ಅಮ್ಮಮ್ಮ, ಅಜ್ಜಿ ಇಲ್ಲ ಇದು ಅಮ್ಮಮ್ಮಮ್ಮ ಏನೇನು ಇದೆ, ಮಾ ಎಲ್ಲಿ ಯಾವಾಗ ಹೆಸರಿರುತ್ತೋ ಗೊತ್ತಿಲ್ಲ. ಫಸ್ಟ್ ಅಮ್ಮ, ಆಮೇಲೆ అమ్మమ్మమ్మ ఏనేది చూడు అజ్జి లేదప్ప నీ ఎట్లా చేస్తావో. అక్కడ మా ఫ్రెండ్ పిలుస్తూ ఉండారు, అక్కడ బ్రేక్ డ్యాన్స్ ఉండేది. పోప ಬ್ರೇಕ್ ಡ್ಯಾನ್ಸು ಹೋಲ್ಡ್ ಹೋಗಿರೋ ಡ್ಯಾನ್ಸು, ಮನೆಗೆ ಬಂದುಬಿಡಪ್ಪ ನೀನು ಅಂತ ಹೇಳ್ತಾರೆ. ಆ ಲೆವೆಲ್ಗೆ ಬಂದುಬಿಟ್ಟಿದೆ. ಬೆಂಗಳೂರಲ್ಲಂತೂ ಅಧ್ವಾನ ಆಗಿಬಿಟ್ಟಿದೆ. ಉಳ್ಕೊಂಡಿದ್ರೆ ನಮ್ಮ ಹಳ್ಳಿಗಳಲ್ಲಿ, ಇಂಥ ಒಂದು ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಉಳ್ಕೊಂಡಿದೆ. ಅದನ್ನು ಹೆಂಗೋ ಕೆಲವರು ಹಿರಿಯರೆಲ್ಲ ಮಾಡಿದ್ದು ಉಳ್ಕೊಂಡಿದೆ. ತುಂಬ ನೋವಾಗ್ತಿದೆ. ಯಾಕೆಂದ್ರೆ ನನಗೆ 2-3 ಆರ್ಟಿಕಲ್ ಬರಿತಾ ಇದ್ದೀನಿ. ಮೊನ್ನೆ ಒಂದು ಬರೆದೆ, ಸೇವೆ ಮೇಲೆ ಬರೆದೆ. ಈಗ ಇನ್ಯಾರೋ ಒಬ್ರು ಕೇಳ್ತಾರೆ ಆರ್ಟಿಕಲಲ್ಲಿ, ನೀವೇ ಬರೀರಿ ಸ್ವಾಮೀಜಿ, ನೀವು ಶಾರ್ಪಾಗಿ ಬರೀತೀರಾ ಅಂತ. ನನಗೇನು ಯಾರ್ದು ಮುಲಾಜಿಲ್ಲ, ಇದ್ದದ್ದನ್ನು ಹಾಗೆ ಬರೆದುಬಿಡ್ತೀನಿ. ಇಲ್ಲಿ ನಾನು ನಿಮ್ಗೆ ಕೇಳಲ್ಲ, ಬೇರೆ ಊರಿನಲ್ಲಿ ಕೇಳ್ತೀನಿ. ಎಷ್ಟು ಜನ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರಿ ಕೈ ಎತ್ತಿ, ಆಯಿತಾ? ಎಷ್ಟು ಜನ ಏನನ್ನು ಪ್ರಾರ್ಥನೆ ಮಾಡಿದ್ರೆ ದೇವರ ಹತ್ರ ಕೈ ಎತ್ತಿ, ಯಾವುದನ್ನಪ್ಪ, ಏನನ್ನು ಪ್ರಾರ್ಥನೆ ಮಾಡಿದ್ರೆ? ಎಷ್ಟು ಜನ ನೀನೇ ಬೇಕಪ್ಪ, ನಿನ್ನ ಸಾಕ್ಷಾತ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನೋ ಕೈ ಎತ್ತಿ. ಆನ್ಸರ್ ನಿಮಗೆ ಗೊತ್ತು, ಕೈ ಎತ್ತಕ್ಕೆ ಹೋಗಬೇಡಿ. ಆನ್ಸರ್ ನಿಮಗೆ ಗೊತ್ತು. ಅದಾಗಿಲ್ಲ, ಇದಾಗಿಲ್ಲ, ಇದಾದರೆ 1 ಕಾಯಿ ಹೊಡಿಸ್ತೀನಿ, ಅದಾದರೆ 10 ಕಾಯಿ ಹೊಡಿಸ್ತೀನಿ, ಇದಾದರೆ 1000 ಕಾಯಿಗೆ ಹೊಡಿಸ್ತೀನಿ, ಇದಾದರೆ ಪೂಜೆ ಮಾಡಿಸ್ತೀನಿ, ಇದಾದರೆ ನೋಟಿನ ಅಲಂಕಾರ ಮಾಡಿಸ್ತೀನಿ, ಇದಾದರೆ ಅದರ ಅಲಂಕಾರ ಮಾಡಿಸ್ತೀನಿ. ಸ್ವಾಮಿ, ಅದು ಅಲಂಕಾರ ಆಯಿತು, ನಿನಗೇನು ಸಿಕ್ತು? ನಿಂಗೇನಾದ್ರೂ ಆಯ್ತಾ? ಇಲ್ಲಿಗೆ ಬಂದಿದ್ದೀವಿ ನಾವೀಗ. ನಮ್ಮ ಸಂಸ್ಕೃತಿ ಹೊರಗಡೆಯಲ್ಲಿ, ಇಂಗ್ಲೆಂಡ್ನಲ್ಲಿ ಸ್ಕೂಲ್ಗಳಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದಾರೆ. ಯಾರು? ಇಂಗ್ಲೀಷ್ನವರು. ಯಾರಿಗೆ? ಇಂಗ್ಲೀಷ್ ಮಕ್ಕಳಿಗೆ. ಎಷ್ಟು? 6 ಅಧ್ಯಾಯ ಮುಗೀತು ಅಂತ, 7ನೇ ಅಧ್ಯಾಯಕ್ಕೆ ಬಂದಿದೆ. ರಾಷ್ಟ್ರೋತ್ಥಾನದಲ್ಲಿ ನಾನೊಬ್ಬ ಹುಡುಗರಿಗೆ ಸೇರಿಸ್ದೆ. ಆ ಹುಡುಗ ತುಂಬ ಸಂಸ್ಕಾರವಂತ. ಇದು ಏನೋ ಉತ್ತರ ಕರ್ನಾಟಕದವನು. ತುಂಬ ಜನಕ್ಕೆ ಹಂಗೆ ಸೇರಿಸ್ತಿರ್ತೇನೆ. ಈ ಹುಡುಗಂಗೆ ಸೇರಿಸ್ದೆ, ಮಗು ಹೋಗು ಅಂತ. ರಾಷ್ಟ್ರೋತ್ಥಾನಕ್ಕೆ ಹೋಗಿ ಸೇರಿದ. ರಾಷ್ಟ್ರೋತ್ಥಾನ ಸ್ಕೂಲಿಗೆ ಸೇರಿಸ್ದೆ. ಇವತ್ತು ಅವನು ಫೋನ್ ತಗೊಂಡು ನೋಡಿ ಜಪಾನ್ ಅಂದ್ರೆ ಫೋನ್ ಮಾಡ್ತಿದ್ರೆ, ಸ್ವಾಮೀಜಿ 7ನೇ ಅಧ್ಯಾಯಕ್ಕೆ ಬಂದಿದ್ದೀನಿ ಅಂತ ಗಾಬರಿ ಹುಟ್ಟಿಸ್ಬಿಡ್ತಾನು. ಫೋನ್ ಮಾಡೋಕ್ಕೆ ಭಯ ನನಗೆ. 7ನೇ ಅಧ್ಯಾಯಕ್ಕೆ ಬಂದಿದ್ದಾನು. ಬೈ ಹಾರ್ಟು, ಪುಸ್ತಕ ಅಲ್ಲ. ಏನಿದೆ ನಮ್ಮ ಸಂಸ್ಕೃತಿ? ಹಾಗಾದ್ರೆ ರಾಷ್ಟ್ರೋತ್ಥಾನ ಒಂದೇನಾ? ಗುರುಕುಲ ಒಂದೇನಾ? ಜೀವನ. ಜಪಾನ್ನಲ್ಲಿ ಎಜುಕೇಷನ್ ಹೇಳ್ಕೊಡ್ತಾರೆ, ಎಕ್ಸಾಮ್ಸ್ ಇಲ್ಲ ಅಲ್ಲಿ. ಗ್ರೇಡೇಷನ್ ಇದೆ ಅಷ್ಟೇ. ಗ್ರೇಡ್ ಕೊಡ್ತಾರೆ, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್. ಎಕ್ಸಾಮಿನೇಷನ್ ಅಂತಿಲ್ಲ. ಅಲ್ಲಿ ಹೇಳ್ಕೊಡೋದೇನೋ ಫಸ್ಟು ದೊಡ್ಡವ್ರಿಗೆ ಗೌರವ ಕೊಡೋದು. ಅದಕ್ಕೆ ಎಲ್ಲ ಹೀಗೆ ಬಗ್ಬಿಡ್ತಾರೆ. ಯಾರಾದರೂ ದೊಡ್ಡವರು ಕೊಡಕ್ಕಂತ ಬಗ್ತಾರೆ. ಶಾಲೆಗಳಲ್ಲಿ ಕ್ಲೀನ್ಲಿನೆಸ್ ಹೇಳ್ಕೊಡ್ತಾರೆ. ಯಾವ ಸ್ಕೂಲ್ನಲ್ಲೂ, ಜಪಾನಲ್ಲಿ ಯಾವ ಸ್ಕೂಲಲ್ಲೂ ಕ್ಲೀನ್ ಮಾಡೋಕ್ಕೆ ಯಾರನ್ನೂ ಇಟ್ಟಿಲ್ಲ. ಇಡೀ ಮಕ್ಕಳೇ ಸ್ಕೂಲ್ ಶುದ್ಧಿ ಮಾಡ್ಕೋತಾರೆ. ಅದು ಎಷ್ಟು ರೀತಿಲಿ ಮಾಡ್ತಾ ಇರೋದ್ರೆ ಇನ್ನೊಂದು ದಿವಸ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಅದನ್ನೇ ಅವರು ಮನೇಲಿ ರಿಪೀಟ್ ಮಾಡ್ತಾರೆ. ಅದಕ್ಕಷ್ಟು ಕ್ಲೀನಾಗಿದ್ದಾರೆ ಜಪಾನಲ್ಲಿ. ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಅಂತ ಒಬ್ಬರು ಸ್ವಾಮೀಜಿ ಇದ್ದರು. ಅವರು ಜಪಾನ್ಗೆ ಹೋಗಿದ್ರು, ಟೋಕಿಯೋನ. ಅವರು ಇಳ್ಕೊಂಡಿದ್ದ ಸ್ಥಳದಿಂದ ಎದುರುಗಡೆ ಅಲ್ಲಿ ಮೇಸನರಿ ಕೆಲಸ ಆಗ್ತಿತ್ತು. ಯಾವುದೋ ಬಿಲ್ಡಿಂಗ್ ಕಟ್ತಾಯಿದ್ರು. ಇವ್ರು ನೋಡ್ತಾನೇ ಇದ್ದಾರೆ. ಬೆಳಗ್ಗೆಯಿಂದ 4 ಜನ ಕಟ್ತಾ ಇದ್ದಾರೆ. ಇಟ್ಟಿಗೆ ಹಾಕೋದು ಕಟ್ಟೋದು, ಇವರು ಸ್ವಲ್ಪ ಹೊತ್ತು ಸಾಯಂಕಾಲದ ಮೇಲೆ ಹೇಳಿದ್ರು, ಎಕ್ಸ್ಕ್ಯೂಸ್ ಮೀ, ಎಸ್ ಯು ಆರ್ ಕನ್ಸ್ಟ್ರಕ್ಟಿಂಗ್ ದಿಸ್? ಎಸ್. ವೇರ್ ಇಸ್ ದಿ ಸೂಪರ್ವೈಸರ್? ಟು ಮೇಸ್ತ್ರಿಯಲ್ಲಿ ನಿಮ್ಮ ನೋಡ್ಕೊಳ್ಳೋಕ್ಕೆ? ಅವ್ನು ಮೊದಲೇ ಅವ್ರು ಕೆಂಪಿಗಿದ್ದಾರೆ, ಇನ್ನೂ ಕೆಂಪಿಗೆ ಆಗ್ಬಿಟ್ಟಿರುತ್ತೆ. ಅವ್ರು ಹೇಳ್ತಾರಂತೆ, ವೈ ಐ ವಾಂಟ್ ಎ ಸೂಪರ್ವೈಸರ್? I have been paid, I have to work, that's all. I have been given the plan, according to that I have to work. ನಮ್ಮಲ್ಲಿ ನೋಡಿ, ಮೇಸ್ತ್ರಿ, ಅವನಿಗೊಬ್ಬ ದೊಡ್ಡ ಮೇಸ್ತ್ರಿ, ಅವನಿಗೊಬ್ಬ ಇನ್ನೊಬ್ಬ ದೊಡ್ಡ ಮೇಸ್ತ್ರಿ, ಅವನಿಗೊಬ್ಬ ಸೂಪರ್ವೈಸರು, ಅವರೆಲ್ಲ ಮಾಡೋದು ಆ ಒಬ್ಬ ಕೆಲಸ ಮಾಡಲಿಕ್ಕೆ. ಎಷ್ಟು ಸಿನ್ಸಿಯಾರಿಟಿ ಇದೆ ನೋಡಿ ನಮ್ಮ ದೇಶದಲ್ಲಿ. ಟ್ರಾಫಿಕ್ ಸಿಗ್ನಲ್ ಆ ಟ್ರಾಫಿಕ್ ಸಿಗ್ನಲ್ ಒಬ್ಬ ಪೊಲೀಸು,
ಟ್ರಾಫಿಕ್ ಸಿಗ್ನಲ್ ನೋಡ್ಕೊಳಕ್ಕೆ ಒಬ್ಬ ಪೊಲೀಸ್ ನೋಡ್ಕೊಳಕ್ಕೆ ಒಬ್ಬ ದಫೇದಾರ, ಆ ದಫೇದಾರ್ ನೋಡ್ಕೊಳಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೋಡ್ಕೊಳಕ್ಕೆ DYSP ಯಾರಿಗೆ ಒಬ್ಬ ಸ್ಕೂಟ್ರನ್ನೂ ಜಂಪ್ ಆಗದೆ ಇರಲಿ ಅಂತ ನೋಡ್ಕೊಳಕ್ಕೆ. ಇಷ್ಟು ನೋಡಿ ನಮ್ಮ ಸಿನ್ಸಿಯಾರಿಟಿ. ಅದಕ್ಕೆ ನಾವು ಹೀಗೇ ಇದೀವಿ ನಮ್ಮ ದೇಶದಲ್ಲಿ. ಬೇರೆ ಏನು ನೋಡೋಕ್ಕೆ ಹೋಗಬೇಡಿ. ನೀವು ಜಪಾನಲ್ಲಿ ಹೇಳ್ದಂಗೆ ಎಜುಕೇಷನ್ನಲ್ಲಿ ಎಷ್ಟು ಕ್ಯಾರೆಕ್ಟ್ರ್, ಎಷ್ಟು ಅವನ ಆತ್ಮಶಕ್ತಿ, ಅಂತಃಶಕ್ತಿ ಬೆಳೀತಾ ಇದೆಯೋ ಅದನ್ನು ಅವ್ರು ಗೇಜ್ ಮಾಡ್ತಾರೆ ವಿನಃ ನೀನು ಆ ಪಾಸಾದೆ ಈ ಪಾಸಾದೆ ಅಂತಲ್ಲ. ಈಗ ನೀವೇ ನೋಡಿದ್ದೀರಾ, ನನಗೆ ಮೊನ್ನೆ ಪೊಲೀಸ್ನವ್ರು ಸಿಕ್ಕಿದ್ರಲ್ಲಿ ಹೇಳ್ತಾರೆ, ಸಬ್ ಇನ್ಸ್ಪೆಕ್ಟ್ರು ಬಂದಿದ್ದರು, ಏನು ಸ್ವಾಮೀಜಿ ನಮಗೆ ಯಾಕಾರ ಈ ಕೆಲಸ ಬಂದಿದ್ದು ಅಂತ. ಯಾಕ್ರಿ ಇಷ್ಟು ಬೇಜಾರಾಗಿ? ಎಕ್ಸಾಮಿನೇಷನ್ ನಡೀತಾ ಇದೆ ಸ್ವಾಮೀಜಿ, ಆ ಹಾಲ್ಗೆ ಒಬ್ಬ ಹುಡುಗ ಬಂದು ನನ್ನ ತಂಗಿಗೆ ಪ್ರತಿ ಗಂಟೆಗೆ ಒಂದ್ಸರಿ ಸ್ವಲ್ಪ ಕಾಫಿ ಕೊಡಬೇಕು ಸರ್, ಅದಕ್ಕೆ ನಾನು ಒಳಗೋಗಿ ಬರಲ್ಲ ಅಂತ ಕೇಳ್ತೇನೆ. ಎಕ್ಸಾಮಿನೇಷನ್ ಹಾಲಲ್ಲಿ ಅವ್ರು ಅಲ್ಲಪ್ಪ ಒಳಗೆ ಬಿಡೋಂಗಿಲ್ಲ. ಏನು ಸರ್ ಆರೋಗ್ಯ ದೃಷ್ಟಿಲಿ ನೋಡ್ರಿ, ಇವನು ಜೋಬ್ ತುಂಬ ಚೀಟಿಗಳು ಇಟ್ಕೊಂಡಿದ್ದಾನೆ, ಕಾಫಿ ಅಂದರೆ ಅದೇ ಕಾಫಿ ಕೊಡೋದಕ್ಕೆ ಅಂತ ಹೇಳಿದ್ರು. ನಿಜ, ಅವನು ಸುಳ್ಳು ಹೇಳಿಲ್ಲ. ಅವನು ಕಾಫಿ ಹೊಡಿಯೋದಕ್ಕೆ ಚೀಟಿ ಕೊಡೋಕೆ ಹೋಗ್ಬೇಕು. ಎಲ್ಲಿ ಬಿಹಾರಲ್ಲಿ ಅದೆಲ್ಲ ನಾರ್ಮಲ್ಲು, ಏಣಿ ಹಾಕೊಂಡು ಕಿಟಕಿಯಿಂದ ಎಸಿತಾರೆ ಅಲ್ಲಿ. ಇಲ್ಲಿ ಇವ್ರ ಜೀವನ ಹೆಂಗೆ ಬೆಳೆಯೋಕ್ಕಾಗತ್ರಿ? ಇವ್ರಿಗೆ ಶಂಕರ ಭಗವತ್ಪಾದಾಚಾರ್ಯ ಹೇಳಿದ್ರ, ರಾಮಾನುಜಾಚಾರ್ಯದ ಹೇಳೋಣ, ಸಂತರು ಸಾಧು ಸಂತರು ಮಹಾತ್ಮರು ಬಾಬಾದೆಲ್ಲ ಹೇಳೋಣ, ನೀವೇ ಹೇಳಿ. ಅವರು ಆ ಆರ್ಟಿಕಲ್ ಬರೀ ಅದೆಲ್ಲ ಮಧ್ಯಾಹ್ನ ಎಲ್ಲ ಕೂತ್ಕೊಂಡು ಬರೀತಾ ಇದ್ದೆ. ಸರಿ ತಡಿ ನಿಮ್ಗೆ ಇದನ್ನು ಹೇಳೋಣ ಅಂತ ಹೇಳಿದೆ. ಏನು ಮಾಡ್ತೀರಿ? ಇರಲಿ, ಪುಟ 106 ಹಾಡಿ. ನಾನಿನ್ನಳನ್ಯ ಬೇಡುವುದಿಲ್ಲ, ನಾನಿನ್ನಳನ್ಯ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೋಳು ನಿಂದಿರು ಹರಿಯೇ. ನಾನಿನ್ನಳನ್ಯ ಬೇಡುವುದಿಲ್ಲ, ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೋಳು ನಿಂದಿರು ಹರಿಯೇ. ನಾನಿನ್ನೊಳನ್ಯ ಬೇಡುವುದಿಲ್ಲ, ನಾನಿನ್ನೊಳನ್ಯ ಬೇಡುವುದಿಲ್ಲ. ಶಿರ ನಿನ್ನ ಚರಣ ಕೆರಗಲಿ, ಎನ್ನ ಚಚ್ಚು ಸದಾ ನಿನ್ನ ನೋಡಲಿ. ಶಿರ ನಿನ್ನ ಚರಣ ಕೆರಗಲಿ, ಎನ್ನ ಚಕ್ಷು ಸದಾ ನಿನ್ನ ನೋಡಲಿ. ಕರ್ಣಗೀತಂಗಳ ಕೇಳಲಿ, ಎನ್ನ ಕರ್ಣಗೀತಂಗಳ ಕೇಳಲಿ. ನಿನ್ನ ನಿರ್ಮಾಲ್ಯನಾಸ ಕಾಣಿಸಲಿ ಹರಿಯೇ. ನಾನಿನ್ನೊಳನ್ಯ ಬೇಡುವುದಿಲ್ಲ, ನಾನಿನ್ನೊಳನ್ಯ ಬೇಡುವುದಿಲ್ಲ. ನಾಲಿಗೆ ನಿನ್ನ ಕೊಂಡಾಡಲಿ, ಎನ್ನ ಕರಗಳು ನಿನ್ನ ನರ್ಚಿಸಲಿ. ನಾಲಿಗೆ ನಿನ್ನ ಕೊಂಡಾಡಲಿ, ಎನ್ನ ಕರಗಳು ನಿನ್ನ ನರ್ಚಿಸಲಿ. ಕರ
ಪದಪಾಠ ಕೆಲವು ಚೇಂಜ್ ಆಗಿದೆ. ನಾವು ತುಂಬ ವರ್ಷದಿಂದ ಅದನ್ನೇ ಹಾಡೋದ್ರಿಂದ ಚೇಂಜ್ ಮಾಡಲಿಕ್ಕೆ ಮನಸ್ಸು ಒಪ್ಪಲ್ಲ, ಹಾಗೇ ಹಾಡ್ತೀವಿ. ಕೆಲವರೆಲ್ಲ ಅದನ್ನು ಬರ್ಕೊಂಡಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪುಟ 127 ಒಟ್ಟಿಗೆ ಹಾಡಿ. ಭಾಗ 2. ರಾಮ ಕೃಷ್ಣ ಜಯ ರಾಮ ಕೃಷ್ಣ ಜಯ ಮಂತ್ರೇ ಪುಲಕಿತ ಕಾಯ ಶುದ್ಧ ಭಕ್ತಿದೆ ತವ ಶ್ರೀ ಚರಣೆ ಚಿತ್ತ ಜಡವನಿ ಸಖಯ. ರಾಮ ಕೃಷ್ಣ ಜಯ ರಾಮ ಕೃಷ್ಣ ಜಯ ಮಂತ್ರೇ ಪುಲಕಿತ ಕಾಯ ಶುದ್ಧ ಭಕ್ತಿದೆ ತವ ಶ್ರೀ ಚರಣೆ ಚಿತ್ತ ಜಡವನಿ ಸಖಯ. ರಾಮ ಕೃಷ್ಣ ಜಯ ರಾಮ ಕೃಷ್ಣ ಜಯ ಮಂತ್ರೇ ಪುಲಕಿತ ಕಾಯ ಶುದ್ಧ ಭಕ್ತಿದೆ ತವ ಶ್ರೀ ಚರಣೆ ಚಿತ್ತ ಜಡವನಿ ಸಖಯ. ತಿಮಿರ ಹರೋನಿ ಉಜಳಿ ಹೋ ಮಮ ಹೃದಯ ಆಜ್ಞಾನತೆ ತಿಮಿರ ಹರೋನಿ ಉಜಳಿ ಹೋ ಮಮ ಹೃದಯ ಪಹಾಟ ಪಾಕ ದಿಶಾ ಗುಜಳುದೆ ಜ್ಞಾನ ರವಿಯೇ ಹೃದಯ. ರಾಮ ಕೃಷ್ಣ ಜಯ ರಾಮ ಕೃಷ್ಣ ಜಯ ಮಂತ್ರೇ ಪುಲಕಿತ ಕಾಯ ಶುದ್ಧ ಭಕ್ತಿದೆ ತವ ಶ್ರೀ ಚರಣೆ ಚಿತ್ತ ಜಡವನಿ ಸಖಯ. ದುರ್ದಮದೈವಿ ಮಾಯಾ ಆವರಿ ಅಕುಲಿ ಭುವನ ಮೋಹಿನಿ ದುರ್ದಮದೈವಿ ಮಾಯಾ ಅಹಂ ಮಮಾತಿ ಕಾಂತಿ ಮೃಗಜಲ ಕೃಷ್ಣಾಶಮವಿ ಸಖಯ. ರಾಮ ಕೃಷ್ಣ ಜಯ ರಾಮ ಕೃಷ್ಣ ಜಯ ಮಂತ್ರೇ ಪುಲಕಿತ ಕಾಯ ಶುದ್ಧ ಭಕ್ತಿದೆ ತವ ಶ್ರೀ ಚರಣೆ ಚಿತ್ತ ಜಡವನಿ ಸಖಯ. ತೂಗಿ ತೂಗಿ ಪ್ರತ್ಯಯ ಚೇತೆ ಜಡವೇ ಅಂತರಭಾವಿ ತೂಗಿ ತೂಗಿ ಪ್ರತ್ಯಯ ಚೇತೆ ಜಡವೇ ಆಣಿ ಶಾಂತಿ ದೇ ಪರಮ ಹೃದಯಿ ತುರೇಯ ಆಶ್ರಯ ಪದವಿ. ಮಂತ್ರೇ ಪುಲಕಿತ ಕಾಯ ಶುದ್ಧ ಭಕ್ತಿದೆ ತವ ಶ್ರೀ ಚರಣೆ ಚಿತ್ತ ಜಡವನಿ ಸಖಯ.
जयतु श्री शारदेश जय जय देवा शरणागत तुज जयतु श्री शारदेश प्रसाद भिक्षा दे मझ सखय रामकृष्ण हृदयेश मंत्रे पुलकित काया शुद्ध भक्ति दे कमति चरणे चित्त जड़ मुनि सकया मंत्रे पुलकित काया शुद्ध भक्ति दे कमति चरणे चित्त जड़ मुनि सकया शुद्ध भक्ति दे तव श्री चरणे चित्त जड़ मुनि सकया शुद्ध भक्ति दे तव श्री चरणे ಚಿತ್ತ ಜಡವನಿ ಸಖಯ. ಮರಾಠಿ ಹಾಡು. ಆ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದೆ, ಯಾವಾಗ ನಿನ್ನ ನಾಮವನ್ನು ಹೇಳಿದಾಗ ನಾವು ಪವಿತ್ರರಾಗ್ತೀವಿ. ನಾಮವನ್ನು ಹೇಳಿದಾಗೆಲ್ಲ ಪವಿತ್ರವಾಗ್ತದೆ. ಅದಕ್ಕೆ ಜಪ ಮಾಡಬೇಕು ಅಂದರೆ ಕಾಯ ವಾಚ ಮನಸ ಪರಿಶುದ್ಧರಾಗ್ತೀವಿ ನಾವು ಅಂತ ಜಪವನ್ನು ಮಾಡಬೇಕು. ಆ ಜಪಸಿದ್ಧಿಯನ್ನು ಪಡ್ಕೊಂಡಾಗ ಭಗವಂತನಲ್ಲದೆ ಬೇರೆ ಏನೂ ಸಿಗುವುದಿಲ್ಲ, ಬೇರೆ ಏನೂ ಪ್ರಯೋಜನ ಇಲ್ಲ ಅನ್ನೋ ಮನಸ್ಸು ಬಂದುಬಿಡುತ್ತೆ. ಕಳೆದ ವಾರ ಹೇಳಿದ್ದೆ ನಾನು ಭಂಡಾರಿಗಳ ಕತೆ. 200 ಕೋಟಿ 200 crores ಭಂಡಾರಿಗಳು ಹಿಮ್ಮತ್ ನಗರ, ಗುಜರಾತಿನ ಹಿಮ್ಮತ್ ನಗರದಲ್ಲಿ ಡಿಸೈಡ್ ಮಾಡಿಬಿಟ್ಟು. ಈ ಡಿಸಿಷನ್ ಇದೆಯಲ್ಲ, ಅದು ಭಾಳ ಕಷ್ಟ ತೆಗೆದುಕೊಳ್ಳೋದು. ಅದು ತೆಗೆದುಕೊಂಡ್ಮೇಲೆ ಬಿಡೋದು ಅಷ್ಟೇ ಕಷ್ಟ. ವಾಸ್ ಎ ಬಿಲ್ಡರ್. ಹಾಗೆಯೇ ಅಂಬಾನಿಯ ಸೆಕ್ರೆಟರಿ ಪ್ರಕಾಶ್ ಶಾ, ಅವ್ರ ಸಂಬಳ 75 crores ಒಂದು ವರ್ಷಕ್ಕೆ, 75 ಕೋಟಿ. ಒಂದು ದಿವಸ ಬೆಳಗ್ಗೆ ಎದ್ದ, ಬೇಡ ಅನಿಸ್ತು, ಡಿಸಿಷನ್ ತೆಗೆದುಕೊಂಡ, ಹೊಟ್ಟೋಗ್ಬಿಟ್ಟ. ಅಂಬಾನಿ ಹೇಳ್ಬಿಟ್ಟು ಹೋದ, ಇಲ್ಲ ನಾನು ಸನ್ಯಾಸ ತೆಗೆದುಕೊಂಡೆ. ಶ್ವೇತಾಂಬರಧಾರಿಯಾಗಿ ಹೊರಟೋಗ್ಬಿಟ್ಟು. ಶ್ವೇತಾಂಬರರು ದಿಗಂಬರರು ಅಂತಿದ್ದಾರೆ ಜೈನ ಧರ್ಮದಲ್ಲಿ. ಎಂಥವ್ರು ಇದ್ದಾರೆ ಈಗಲೂ, ಇಲ್ಲ ಅಂತಲ್ಲ. ಯಾರೂ ಏನೂ ಮಾಡಲಿಕ್ಕಾಗಲ್ಲ ಈ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿನ. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಚಾರ್ವಾಕ್ರು ಇರ್ತಾರೆ. ಋಣಂ ಕೃತ್ವ ಘೃತಂ ಪಿಬೇತ್. ಚಾರ್ವಾಕ್ರವ್ರು ಸಾಲ ಆದರೂ ಮಾಡಿ ತುಪ್ಪ ತಿನ್ನು ಅಂತದ್ದು. ದೇವ್ರಿಗೆ ಇವ್ರು ನಂಬಲ್ಲ ಅವರು. ಋಣಂ ಕೃತ್ವ ಘೃತಂ ಪಿಬೇತ್ ಅನ್ನೋರು ಇದ್ದಾರೆ. ಆದರೆ ಆಧ್ಯಾತ್ಮಿಕ ಜೀವನವನ್ನು ಅನುಸರಿಸೋರು ತುಂಬ ಜನ ಇದ್ದಾರೆ. ಆ ಸನ್ಯಾಸವನ್ನು ಕೊಡುವಾಗ, ಸ್ವೀಕರಿಸುವಾಗ ನೀವು ನೋಡಿರಬೇಕು ಟಿ ವಿನಲ್ಲಿ ಅಥವಾ ಇದರಲ್ಲಿ, ಆ ಮುಖದಲ್ಲಿ ಏನು ಆನಂದ ಇರುತ್ತೆ ಆ ಹೆಣ್ಮಕ್ಕಳಿಗೆ. ಹೆಣ್ಮಕ್ಕಳ ಜೀವನದಲ್ಲಿ ಆ ಆನಂದವನ್ನು ಕಾಣೋದಕ್ಕೆ ಅದು ಪರ್ಮನೆಂಟ್ ಆನಂದ ಅಲ್ವಾ. ಈ ಭಂಡಾರಿಗಳು 16 ವರ್ಷದ್ದು 19 ವರ್ಷದ್ದು ಗಂಡು ಹುಡುಗ ಹೆಣ್ಣು ಹುಡುಗಿ ಇಬ್ಬರು ಮನೆಗೆ ಹೋಗಿ, ಅಪ್ಪ ಅಮ್ಮ ನಾನು ಸನ್ಯಾಸ ಕೂತ್ಕೋತೀನಿ, ಜೈನ ಧರ್ಮ ಕೊಟ್ಟೋಗ್ತೀನಿ ಅಂದಾಗ ಖುಷಿಪಟ್ಟರು. ನಮ್ಮ ಸಂಸ್ಕೃತಿನಲ್ಲಿ ಏನು ಹೇಳ್ತಾರೆ, ಒಬ್ಬ ಸನ್ಯಾಸಿ ಆದರೆ ಅವನ ಹಿಂದಿನ 7 ತಲೆಮಾರುಗಳು, ಮುಂದಿನ 7 ತಲೆಮಾರುಗಳು ಉದ್ಧಾರವಾಗುತ್ತೆ ಅಂತ ಒಂದು ಮಾತಿದೆ. ಇಲ್ಲೇನಾಗಿದೆ, ಅವರಿಬ್ಬರು ತೆಗೆದುಕೊಂಡು ನೋಡಿ, ಇವ್ರ ಒಳಗಡೆನೂ ಆಂತರ್ಯದಲ್ಲಿ ಆ ಸ್ಪಾರ್ಕ್ ಬಂದಿದೆ. ನೀವು ಅದನ್ನೆಲ್ಲ ನೋಡಬೇಕು. ಬೇರೆ ಏನೂ ನೋಡಬೇಡಿ. ಅದರಲ್ಲಿ ಏನು ಸಿಗೋದಿಲ್ಲ, ಅದರಲ್ಲಿ ಏನೇನೂ ಸಿಗೋದಿಲ್ಲ. ಇಂಥ ಹೊಲಸು ರಾಜಕೀಯ ಆಗಲಿ ಅಥವಾ ಪಬ್ಲಿಕ್ ಲೈಫ್ ಆಗಲಿ ಹಿಂದೆಂದೂ ನೋಡಿಲ್ಲ, ಮುಂದೆಂದೂ ನೋಡೋಕ್ಕಾಗಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ವ್ಯಕ್ತಿತ್ವ ಇತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರಂತಹ ವ್ಯಕ್ತಿತ್ವ ಇತ್ತು. ಆಫೀಸ್ಗೆ ಹೋದ ತಕ್ಷಣ ಕಾರು ಗ್ಯಾರೇಜಲ್ಲಿ ಬಿಟ್ಬಿಡೋದು.
ಅವ್ನು ಬಿಟ್ಬಿಟ್ಟ. ಸರ್ ಈಗ ಎಲ್ಲೋಗ್ತೀರ? ನನ್ನ ಸ್ನೇಹಿತ ಕರೆದಿದ್ದಾನೆ, ಆ ಸ್ನೇಹಿತನ ನಾನು ನಡ್ಕೊಂಡು ಹೋಗ್ತೀನಿ ಅಂತ. ಐ ಕಾಂಟ್ ಯೂಸ್ ದಿ ಆಫೀಸ್ ಕಾರ್. ಈಗ ತರಕಾರಿ ತರೋಕ್ಕೂ ಆಫೀಸ್ ಕಾರೇ, ಮಗುನ ಸ್ಕೂಲ್ ಬಿಡೋಕ್ಕೂ ಆಫೀಸ್ ಕಾರೇ, ಫ್ರೆಂಡ್ಸ್ನು ಡ್ರಾಪ್ ಮಾಡೋಕ್ಕೂ ಆಫೀಸ್ ಕಾರೇ, ಎಲ್ಲದಕ್ಕೂ ಅಲ್ಲ ಹೇಳೋದು ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಪೆನ್ನು, ವಿಶ್ವೇಶ್ವರಯ್ಯನವ್ರ ಜೀವನದಲ್ಲಿ ಪೆನ್ ನೋಡಿ. ಆಫೀಸ್ ಕೆಲಸಕ್ಕೆ ಒಂದು ಪೆನ್ನು, ಪರ್ಸನಲ್ ಕೆಲಸಕ್ಕೆ ಇನ್ನೊಂದು ಪೆನ್ನು, ಎರಡು. ಅವರ ತಾಯಿ ವೆಂಕಮ್ಮ ಅಂತ ಅವ್ರ ತಾಯಿ, ಚಿಕ್ಕಬಳ್ಳಾಪುರ. ವಿಶ್ವೇಶ್ವರಯ್ಯನವ್ರಿಗೆ ದಿವಾನ್ಗಿರಿ ಸಿಕ್ತು ಅಂತ ಅವರ ನೆಂಟರು ಇಷ್ಟರಿಗೆಲ್ಲ ಮೆಸೇಜ್ ಹೊಟ್ಟೋಯ್ತಂತೆ. ವಿಶ್ವೇಶ್ವರಯ್ಯನವ್ರಿಗೆ ದಿವಾನಗಿರಿ ಸಿಕ್ತು ಅಂತ. ವಿಶ್ವೇಶ್ವರಯ್ಯನವರು ದಿವಾನರಾದರು. ಈ ಅಲ್ಲಿ ಹಾಲಲ್ಲಿ ಎಲ್ಲ ಅವ್ರ ನೆಂಟರು ಇಷ್ಟರೆಲ್ಲ ಬಂದುಬಿಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪ ದಿವಾನರಾದಂಥ ಒಬ್ಬರು, ನಮ್ಮ ಇವರು ದಿವಾನರಾದ ಎಲ್ಲ ಅವ್ರ ನೆಂಟರು ಇಷ್ಟರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ವೆಂಕಮ್ಮನೂ ಬಂದಿದ್ದಾರೆ. ವಿಶ್ವೇಶ್ವರಯ್ಯನವರು ಅನೌನ್ಸ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ ಇದನ್ನು. ನಾನು ಅನೇಕ ಕಾಲೇಜುಗಳಲ್ಲಿ ಮಾತಾಡುವಾಗ ಹೇಳ್ತೀನಿ ಇದನ್ನು. ಭಾಳ ಸಂತೋಷ ಆಯಿತು ನೀವೆಲ್ಲ ಬಂದಿದ್ದು, ತುಂಬ ಸಂತೋಷ ಆಯಿತು ಅಂದ್ಬಿಟ್ಟು ಜೋಬಲ್ಲಿ ಒಂದು ಲೆಟ್ರ್ ಇಟ್ಕೊಂಡಿರ್ತಾರೆ ವಿಶ್ವೇಶ್ವರಯ್ಯನವರು. ಯಾವ ಲೆಟ್ರದು? ರೆಸಿಗ್ನೇಷನ್ ಲೆಟ್ರ್. ಯಾವಾಗಲೂ ಜೋಬಲ್ಲಿರುತ್ತೆ ರೆಸಿಗ್ನೇಷನ್ ಲೆಟ್ರ್. ವೆಂಕಮ್ಮಂಗೆ ಹೇಳ್ತಾರೆ, ನೋಡಮ್ಮ ನೀನು ನನ್ನ ತಾಯಿ, ನೀನು ಮನೆಗೆ ಕರಿ, ಊಟ ಕೊಡು, ನನ್ನ ನೋಡ್ಕೊಂಡಿದ್ದೆ, ಕಷ್ಟದಲ್ಲಿ ಓದಿದ್ದೀನಿ ನಾನು, ಬೀದಿ ದೀಪದಲ್ಲಿ ಓದಿದ್ದೀನಿ, ಬೆಡ್ ಸ್ವಿಚ್ ಇಲ್ಲ, ಆ ಸ್ವಿಚ್ ಇಲ್ಲ, ಎಂಥದ್ದು ಸ್ವಿಚ್ಗಳಿಲ್ಲ, ಬೀದಿ ದೀಪದಲ್ಲಿ ಕೂತ್ಕೊಂಡು ಓದಿದ್ದೀನಿ, ಕಷ್ಟಪಟ್ಟಿದ್ದೀನಿ, ದಿವಾನನಾಗಿದ್ದೀನಿ. ಒಂದೇ ಒಂದು ನಿನಗೆ, ಆಮೇಲೆ ನಿಮಗೆ ಇಲ್ಲಿ ಕೂತಿರೋರೆಲ್ರಿಗೂ ಒಂದು ಸೂಚನೆ ಕೊಡ್ತೀನಿ, ನನ್ನ ಸಂಬಂಧಿಕರಲ್ಲಿ. ಏನು? ಅಪ್ಪಿ ತಪ್ಪಿ ಯಾರಿಗೂ ನೀವು ಮೆಹರ್ಬಾನ್ ಮಾಡಬಾರ್ದು, ರೆಕಮೆಂಡೇಶನ್ ಮಾಡಬಾರ್ದು. ದ ಮೊಮೆಂಟ್ ಐ ಸಿ ಎನಿ ರೆಕಮೆಂಡೇಶನ್ ಲೆಟರ್, ದಟ್ ಡೇ ಐ ವಿಲ್ ರಿಸೈನ್ ಇಟ್ ಅಂತ. ಸಾಕಪ್ಪ ಇವ್ರ ಸಹವಾಸದ್ದೆಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮನ್ಕೊಟ್ಟು ವಾಪಸ್. ಈಗ ಆರ್ಡಿನರಿ ಗ್ರಾಮ ಪಂಚಾಯತ್ ಸದಸ್ಯನ ಹತ್ರ ಮಾತಾಡೋಕ್ಕಾಗಲ್ಲ, 3 ಅಡಿ ಇರ್ತಾನೋ. ರಿಟೈರ್ಡ್ ಆಗಿ 4 ವರ್ಷ ಆಗಿರುತ್ತೆ, ಬಟ್ ಆಗಲೂ ಸದಸ್ಯ ಅಂದ್ಕೊಂಡಿರ್ತಾನೆ. ಹೆಂಗೆ ಚೇಂಜ್ ಆಯಿತು ನೋಡಿ, ಹೇಗೆ ಚೇಂಜ್ ಆಯಿತು ನೋಡಿ. ಜೀವನದಲ್ಲಿ ಒಂದು ದೃಢ ನಿರ್ಧಾರ ಇಟ್ಕೋಬೇಕು. ವಿಶ್ವೇಶ್ವರಯ್ಯನವ್ರು ಇಟ್ಕೊಂಡಿದ್ರು ಆ ದೃಢ ನಿರ್ಧಾರವನ್ನು. ನಾನು ಸರ್ಕಾರಿ ಕೆಲಸದಲ್ಲಿ ಇರೋಷ್ಟು ದಿವಸ ಸರ್ಕಾರಿ ಗಾಡಿನ ಉಪಯೋಗಿಸ್ತೀನಿ, ಆದರೆ ಅದು ಸರ್ಕಾರದ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತೀನಿ. ಇಳಿದ್ಬಿಟ್ಟು ಹೋಗೋ, ತೊಗೊಂಡೋಗ, ನೀನು ಗ್ಯಾರೇಜಿಗೆ ಬಿಟ್ಬಿಡು. ಎಲ್ರಿ ಬನ್ನಿ ಸರ್, ಇಲ್ಲ ನನ್ನ ಸ್ನೇಹಿತರು ಕಾಫಿ ಕರೆದಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಒಂದು ಮಾತಿದೆ. ಸುಮ್ಮನೆ ಸ್ವಾಮೀಜಿಗೆ ಏನೂ ಗೊತ್ತಿಲ್ಲ ರಾಜಕೀಯ, ಅದಕ್ಕೆ ಏನೋ ಮಾತಾಡ್ತಾರೆ, ಬರೀ ದೇವ್ರದ್ದು ಅನ್ಕೋಬೇಡಿ. ಐ ಆಮ್ ವೆಲ್ ವರ್ಸ್ಡ್ ವಿತ್ ಎನಿ ಸಬ್ಜೆಕ್ಟ್. ಇಟ್ ಮೇ ಬಿ ಸೈನ್ಸ್, ಇಟ್ ಮೇ ಬಿ ಪಾಲಿಟಿಕ್ಸ್, ಇಟ್ ಮೇ ಬಿ ಜನರಲ್, ಇಟ್ ಮೇ ಬಿ ಸೋಷಿಯಲ್. ಐ ವಿ ಕ್ಯಾನ್ ಗಿವ್ ಯು. ವಾಜಪೇಯಿ ಪ್ರಧಾನಮಂತ್ರಿಗಳಾಗ್ಬಿಟ್ರು ಅಂಥೇಳಿ ಲಕ್ನೋಯಿಂದ ಅವರ ಸಂಬಂಧಿಕರೆಲ್ಲ ಬಂದುಬಿಡ್ತಾರೆ. ಯೂಶ್ವಲಿ ಹಂಗೆ ತಾನೆ, ನೀವು ಚೆನ್ನಾಗಿದ್ದಾಗ ಎಲ್ಲರೂ ಓಡಿ ಬರ್ತಾರೆ. ಗೊತ್ತಾ ನಿಮಗೆ? ಅಯ್ಯೋ ನಿಂಗೆ ಗೊತ್ತಿಲ್ಲ, ನೀನು ಇಷ್ಟೇ ನಿಮ್ಮ ತಾತನ ಅಣ್ಣನ ತಮ್ಮನ ಅತ್ತಿಗೆಯ ಅಂತ ಹೇಳ್ಕೊಂಡೋಗಿ ಅವ್ರ ಮಗ ನಾನು ಅಂತಾನೆ. ಅವನು ಅಷ್ಟೊತ್ತಿಗೆ ಮೂರ್ಛೆ ಹೋಗ್ಬಿಟ್ಟಿರ್ತಾನೆ. ಯಾಕೆಂದರೆ ಒಳ್ಳೆ ಸ್ಥಾನದಲ್ಲಿದ್ದಾಗ ಎಲ್ಲರೂ ಜ್ಞಾಪಿಸ್ಕೋತಾರೆ, ಅವ್ರು ನಮ್ಮವರು. ಅದೇ ಅವನು ಸಾಲ ಮಾಡಿಕೊಂಡು ಭಾಳ ಕಷ್ಟದಲ್ಲಿ ಎಲ್ಲವನ್ನೂ ಮಾರ್ಕೊಂಡು ಎಲ್ಲ ಇದ್ದಾಗ వాళ్ళు తెలుసా ఎవరు వాళ్ళ మీరే చెప్తా ఉంటారు. ఇల్లప్ప సుಮ್ಮನೆ ಹೇಳ್ತಿದ್ದೆ వాడి ಮಾಮ ಕಾದ ಮಾಮ ಅಂದ್ರಿಗೂ ಮಾಮ ಚೆಪ್ತಾರೆ ನೋಡಿ. ವಾಜಪೇಯಿಗೆ ಬಂದಿದ್ದಾರೆ. ವಾಜಪೇಯಿ ಮನೆ ನೆಂಟ್ರಲ್ವಾ, ಒಂದು ಗ್ರೂಪ್ ಬಂದಿದೆ, ಒಂದು 8-10 ಜನ ಬಂದಿದ್ದಾರೆ. ವಾಜಪೇಯಿ ಅವ್ರಿಗೆ ಬಂದು ಮಾತಾಡ್ತಾರೆ, कैसे है, हमको बहुत संतुष्ट हुआ, आप भारत का प्रधानमंत्री हुआ है, हमको बहुत अच्छा हुआ अंತೆಲ್ಲ. ठीक है, अच्छा ಡೆಲ್ಲಿ ಯೂಶ್ವಲಿ ಡೆಲ್ಲಿಗೆ ಬರೋರು ಡೆಲ್ಲಿ ನೋಡ್ತಾರಲ್ವ, ಒಂದು ರೌಂಡ್ ಹೋಗಿ ಎಲ್ಲ ಬರೋದಿಲ್ಲ, ಹೋಗ್ಬಾರ್ದು. ವಾಜಪೇಯಿ ಅವ್ರ ಪಿ ಎಗೆ ಹೇಳಿದಂತೆ, ನೋಡು ಅವರು ಡೆಲ್ಲಿ ನೋಡಬೇಕಂತೆ, ಟ್ಯಾಕ್ಸಿ ಮಾಡಿ 2 ಟ್ಯಾಕ್ಸಿ ಮಾಡು, ಆ ಟ್ಯಾಕ್ಸಿ ದುಡ್ಡು ನನ್ನ ಸಂಬಳದಲ್ಲಿ ಕಟ್ ಮಾಡು.
ತೋರಿಸಿ ಒಬ್ಬನ್ನ ಆ ಥರ ಅವನ ನೆಂಟನ ಅವ್ನಿಗೆ ಸರ್ಕಾರಕ್ಕೆ ಅದಕ್ಕೂ ಅವನಿಗೂ ಸಂಬಂಧನೇ ಇಲ್ಲ. ಅವ್ದು ಪೂರ್ತಿ TAD ಎಲ್ಲ ಇವರೇ ಕೊಟ್ಬಿಡ್ತಾರೆ, ಏರ್ ಫ್ರೈಟು ಇವರೇ ಕೊಡ್ತಾರೆ, 5 ಸ್ಟಾರ್ ಹೋಟೆಲ್ದು ಇವರೇ ಕೊಡ್ತಾರೆ. ಯಾಕಂದರೆ ಮಿನಿಸ್ಟ್ರು ದೊಡ್ಡಪ್ಪನ ಮಗ ಅಂತ. ಇಲ್ಲಿ ನೋಡಿ, ಅವ್ರು ಟ್ಯಾಕ್ಸಿ ನೋಡ್ಬಿಟ್ಟು ಅವ್ರ ನೆಂಟರೆಲ್ಲ ಗಾಬರಿ ಆಗಿಬಿಟ್ರು. ಇಲ್ಲ, आपके लिए प्रधानमंत्री जी अरेंज किया है, आप इसमें जाना है ಟ್ಯಾಕ್ಸಿನಲ್ಲಿ. ಇವ್ರು ಯಾಕೆ ಹೇಳ್ತಿರ್ರಿ? ಸುಧಾಮೂರ್ತಿ ಅಲ್ಲಿ ಉತ್ತರಾದಿ ಮಠದ ಬಿಲ್ಡಿಂಗು ಇನಾಗ್ರೇಷನ್ ಬಂದಾಗ ಟೈಮ್ ಆಗೋಯ್ತು. ಹಿಂದೂ ದಿವಸ ಮುರ್ಮು ಹತ್ರ ಅವರು ಇಂಥದ್ದು ಪದ್ಮಭೂಷಣ ತೊಗೊಂಡ್ರು. ಮುರ್ಮು ಹತ್ರ ತೊಗೊಂಡು ಅದು ಯಾವುದೋ ಒಂದು ಚೀಲ, ನೀವು ಅದು ಆ ಥರ ಚೀಲ, ನೀವು ನ್ಯೂಸ್ ಪೇಪರು ಇಡೋಲ್ಲ ಆ ಚೀಲದಲ್ಲಿ, ಅಂತ ಒಂದು ಚೀಲದಲ್ಲಿ ಅದನ್ನ ಇಟ್ಕೊಂಡು ಬಂದ್ರಿ ಹಿಂಗೆ ಅಂದ್ಕೊಂಡು. ನಾನು ಅವ್ರು ಬಂದು 10 ನಿಮಿಷಕ್ಕೆ ನಾನು ಹೋಗಿದ್ದೀನಿ. ಅಮ್ಮ ಹೆಂಗೆ ಬಂದೆ ಅಮ್ಮ ನೀನು, ಹೇಗೆ ಬಂದು? ಅಯ್ಯೋ ಬಂದುಬಿಟ್ಟೆ ಸ್ವಾಮಿಗಳೇ, ಟೈಮ್ ಆಗೋಯ್ತು ಅದಕ್ಕೆ ಬಂದುಬಿಟ್ಟೆ ನಾನು. ಅಲ್ಲ, ಇಳಿದೆ ನಾನು ಹುಬ್ಳಿನಲ್ಲಿ, ಇಳಿದ್ಬಿಟ್ಟು ಇನ್ನು ಯಾರು ಏನು ಹೇಳ್ತೀರಾ, ಎಲ್ಲರಿಗೂ ಕೆಲಸ, ಅದಕ್ಕೆ ಟ್ಯಾಕ್ಸಿ ತೊಗೊಂಡು ಬಂದುಬಿಟ್ಟೆ. ಟ್ಯಾಕ್ಸಿಯೂ ನೋಡಿದೆ, ಟ್ಯಾಕ್ಸಿ ನಾವು ಯೂಸ್ ಮಾಡಲ್ಲ, ಮೋಸ್ಟ್ ಆರ್ಡಿನರಿ ಟ್ಯಾಕ್ಸಿ. ಶಿ ಹ್ಯಾಸ್ ಕಮ್ ಇನ್ ದ ಟ್ಯಾಕ್ಸಿ ಫ್ರಮ್ ಹುಬ್ಳಿ ಟು ಉತ್ತರಾದಿ ಮಠ, ಟ್ರಾವೆಲಿಂಗ್ 3.5 hours ಇನ್ ಮೋಸ್ಟ್ ಆರ್ಡಿನರಿ ಟ್ಯಾಕ್ಸಿ. 60,000 ಕೋಟಿಯ ಒಡತಿ. ಅಲ್ಲಮ್ಮ ನೀನು ಅದ್ರಲ್ಲಿ ಬಂದು, ಅಯ್ಯೋ ಬಿಡಿ ಸ್ವಾಮಿಗಳೇ ಬರಬೇಕಲ್ವಾ, ಬಂದುಬಿಟ್ಟೆ ನಾನು. ಟ್ಯಾಕ್ಸಿ ನೋಡಿದ್ರೆ ಏನು ಪುಣ್ಯ ಮಾಡಿದ್ಯೋ ನೀನು, ಈ ತಾಯಿನ ಕರ್ಕೊಂಬಂದಿದ್ಯಾ ನೀನು ಅಲ್ಲಿ. ಆಮೇಲೆ ಆ ಪದ್ಮಭೂಷಣ ಎಲ್ಲಿಡ್ತೀಯ ಅಮ್ಮ? ಎಲ್ಲಿಡ್ಲಿ ಸ್ವಾಮಿಗಳೇ, ಈ ಬ್ಯಾಗ್ ಬೇರೆ ಇದೆ, ಇದನ್ನೇನು ನೋಡ, ಆ ರಾಮಂದು ಫೋಟೋ ಎಲ್ಲ ಇದೆ, ಅದ್ರ ಹತ್ರ ಒಂದು ಕಡೆ ಇಟ್ಬಿಡು. ನಾವು ಅದ್ರಿಗೆ ಸೆಕ್ಯೂರಿಟಿ ಫೋನ್ ಮಾಡಿ 4 ಜನ ಸೆಕ್ಯೂರಿಟಿ ಇಡ್ತೀವಿ. ಪದ್ಮಭೂಷಣ ಬಂದಿದ್ದ ಆ ರಾಮನ ಫೋಟೋ ಹತ್ರ ಕೆಳಗಡೆ ಅಲ್ಲಿ ಇಟ್ಟ. ಅವನು GOನು ಅಂದರೆ ಅವ್ನಿಗೆ ಅಷ್ಟು ಇಂಟೆಲಿಜೆನ್ಸ್ ಇರಲಿಲ್ಲ. ಸೊ ಅವನು ಅದೇನು ಅಂತ ತಗೊಂಡಾಗ ಅಲ್ಲಿ ಇಟ್ಟಿದ್ದಾನು. ನಾವು 3.5 hours ಅವ್ರು ಇಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ, ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀನಿ. ಆಮೇಲೆ ಅಮ್ಮ ನೀನು ಅದೇನೋ ಬ್ಯಾಗ್ ತೊಗೊಂಡು ಅದನ್ನು ಇಟ್ಟಿದ್ದೆ. ಹೌದಲ್ವಾ, ಮರ್ತುಬಿಟ್ಟೆ ನಾನು, ನೋಡಿ ಅಲ್ಲೆಲ್ಲ ಬ್ಯಾಗ್ ಇದೆ, ತಗೊಂಬರ ನಂದು ಅಂತ. ಪದ್ಮಭೂಷಣದ ಆ ಒಂದಿದ್ದೆಲ್ಲ ಬ್ಯಾಗಲ್ಲಿ ಬಿಸಾಕಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ. ಇದು ಡಿಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ಗೆ ಇದಕ್ಕಿಂತ ಎಕ್ಸಾಂಪಲ್ಸ್ ಬೇಕಾ ನಿಮಗೆ? ಯಾವ ಫಲ ಬೇಕು ನನಗೆ? ಸಮಾನವಾಗಿ ಜಗತ್ತಿನಲ್ಲಿರುವ ಮನುಜರು ಭಗವಂತನ ಮೇಲಿಟ್ಟಿರುವ ಭಕ್ತಿ, ಶ್ರದ್ಧೆ, ಆಚರಣೆಗಳು ಕೇವಲ ಅವರವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಒಂದು ಕಾಯಕಲ್ಪ ಮಾತ್ರ. ಯಾರನ್ನೇ ನಾವು ವಿಚಾರಿಸಿದರೂ ಬಹುತೇಕ ಮಂದಿ ದೇವರ ಸಾನ್ನಿಧ್ಯಕ್ಕೆ ಬರುವ ಕಾರಣ ತಮ್ಮ ತಮ್ಮ ಇಚ್ಛೆ, ಆಸೆ, ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಮಾತ್ರ ಬರ್ತಾರೆ. ಎಲ್ಲೋ ಕೋಟಿಗೊಬ್ಬರು, ಲಕ್ಷಕ್ಕೊಬ್ಬರು ಭಗವಂತನ ಸಾಕ್ಷಾತ್ಕಾರಕ್ಕೆ, ಕೃಪೆಗೆ ಹಾತೊರೀತಾರೆ ವಿನಃ ಮಿಕ್ಕ ಎಲ್ಲ ಭಕ್ತರು ಎಂದೆನಿಸಿಕೊಳ್ಳೋರು ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸುವ ಸಲುವಾಗಿ ಭಗವಂತನನ್ನು ಅರ್ಚಿಸುತ್ತಾರೆ, ಪ್ರಾರ್ಥಿಸುತ್ತಾರೆ, ಭಜಿಸುತ್ತಾರೆ, ಆರಾಧಿಸುತ್ತಾರೆ. ಯಾಕೆ ಹಿಂಗೆ ನೋಡ್ತಾ ಇದ್ದೀನಿ ಅಂದರೆ, 2022ನೇ ಇಸ್ವಿನಲ್ಲಿ ಈ ಪುಸ್ತಕ ಪಬ್ಲಿಷ್ ಆಗಿತ್ತು. ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಪ್ರತಿ ವಾರ ಒಂದು, ಆವಾಗ ವಾರ ಬರೀತಾ ಇದ್ದೆ. 2020ರಿಂದ ಬರೆದೆ. ಈಗ 3ನೇ ಆವೃತ್ತಿ ಅಂದರೆ 3ನೇ ಎಡಿಷನ್ಗೆ ರೆಡಿ ಆಗ್ತಾ ಇದೆ. ಸೊ ಆವಾಗ ಬರೆದಿದ್ದು, ನೀವು ಈಗ ಬರೆದ್ರು ಸ್ವಾಮೀಜಿನ ಅಂತ ಅಂದ್ಕೋಬೇಡಿ, ಆವಾಗ ಬರೆದೆ. ತಪ್ಪಿದ್ರೆ ಮರ್ತುಬಿಡಿ, ಒಳ್ಳೆದಿದ್ರೆ ತೆಗೆದುಕೊಳ್ಳಿ. ಇದು ಬರೇ ಸಾಂಸಾರಿಕ ವಿಚಾರಕ್ಕೆ ಸೀಮಿತವಾಗಿದೆ. ಇತ್ತೀಚೆಗೆ ಅಪ್ಪಿತಪ್ಪಿ ದೇವಸ್ಥಾನದ ಮೆಟ್ಟಲುಗಳನ್ನು ಏರದವರು ಸಹ ದೇವಾಲಯಗಳನ್ನು ಹುಡುಕಿ ತಮ್ಮ ಭಕ್ತಿಯನ್ನು ಪ್ರದರ್ಶಿಸುವುದನ್ನು ಕಾಣಬಹುದಾಗಿದೆ. ಅದನ್ನು ನಾನು ನಿಮಗೇನು ಹೇಳಬೇಕಾಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದು ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಹೋಗ್ಬಿಟ್ಟು ಸುಮ್ಮನೆ ಬಂದರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಿಮ್ಮೆಲ್ರಿಗೋಸ್ಕರ ಪ್ರಾರ್ಥಿಸ್ಕೊಂಡೆ. ಇದು ಏನೋದು ಮೂಕಾಂಬಿಕೆ ಕಾಯ್ತಾ ಇದ್ಲು, ಈ ಅಪ್ಪ ಬರ್ತಾನೆ, ಎಲ್ಲರೂ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊತಾನೆ, ನಾನು ಓಕೆ ಮಾಡಿಸ್ತೀನಿ ಅಂತ. ಚಾಮುಂಡೇಶ್ವರಿ ಕಾಯ್ತಾ ಇದ್ಲು. ಕೇಳ್ತಾರೆ ಇವರು ಮಾಧ್ಯಮದವರು ಮೈಕ್ ಇಟ್ಟು, ಸರ್ ಏನು ಸರ್ ದೇವಸ್ಥಾನಕ್ಕೆ ಹೋಗ್ಬೋದು? ಅದೇಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಪ್ರಾರ್ಥಿಸ್ಕೊಂಡೆ. ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ನೀನು? ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ನಾನು ಕೇಳೋದು ಪ್ರಶ್ನೆ. ಅದಕ್ಕೆ ನಾನು ಹಂಗಲ್ಲ, ಹಿಂಗಾಗ್ಬಿಟ್ಟೆ. ನಾನಾದರೂ ಹಂಗಾಗಿದ್ರೆ ದಿವಸಕ್ಕೆ ಎಷ್ಟು ಖರ್ಚಾಗ್ತಿತ್ತು? ಫುಲ್ ಶೂಟ್ ಮಾಡಿಬಿಡ್ತಿದ್ರು.
ಇಷ್ಟು ದಿವಸ ಎಲ್ಲೋಗಿದ್ದೆ, ಇಷ್ಟು ವರ್ಷ ಎಲ್ಲೋಗಿದ್ದೆ? ದೇವಸ್ಥಾನ ಇರಲಿಲ್ವಾ? ಚಾಮುಂಡೇಶ್ವರಿ ಇರಲಿಲ್ವಾ? ನೋಡಿ, ನಮ್ಮದು ಡಾಂಬಿಕತನ ಎಲ್ಲೆಲ್ಲಿ ಪ್ರದರ್ಶನ ಆಗುತ್ತೆ. ಆಮೇಲೆ ಸ್ವಾಮಿಗಳ ಹತ್ರ ಪಾಪ ಅವ್ರು ಎಲ್ಲೋ ಇದು ಹುಡ್ಕೊಂಡು ಸ್ವಾಮಿಗಳ ಆಶೀರ್ವಾದ. ಯಾಕೆಂದರೆ ಅವ್ರ ಆಶೀರ್ವಾದವೇ ನನ್ನ ಶ್ರೀರಕ್ಷೆ. ಇಷ್ಟು ದಿವಸ ಎಲ್ಲಿದ್ದರು ಅವರು? ನೀನೆಲ್ಲಿದ್ದೆ? ಪಕ್ಕದಲ್ಲೇ ಇದ್ದೆ. ಆಗ ಶ್ರೀರಕ್ಷೆ ಇರಲಿಲ್ಲ. ಈಗ ಎಲೆಕ್ಷನ್ ಟೈಮಲ್ಲ, ಸ್ವಾಮಿಗಳ ಅವರ ನಮಸ್ಕಾರ ಪಾದ ಧೂಳಿ ತಗೊಳಕ್ಕೆ ಬಂದೆ ನಾನು. ಇಷ್ಟು ದಿವಸ ಅವ್ರನ್ನ ಧೂಳು ನೋಡ್ದಂಗೆ ನೋಡ್ತಾ ಇದ್ದ. ಮಾತಾಡೋದು ಕೇರ್ಫುಲ್ಲಾಗಿರ್ಬೇಕು. ನಾನು ನೋಡ್ತಿರ್ತೀನಿ, ನಾನು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ ನಾನು. ದೊಂಬರಾಟದಂತೆ ಭಾವಿಸುತ್ತೆ ಈಗ ದೇವಸ್ಥಾನಗಳಿಗೆ ಹೋಗೋದು. ಆಮೇಲೆ ಸ್ಪೆಷಲ್ ಪೂಜೆ, ಅವ್ರ ಶಿಷ್ಯರುಗಳಿರ್ತಾರೆ. ಅವ್ರು, ಅಣ್ಣ ನೀನು ಗೆದ್ದರೆ 1000 ತೆಂಗಿನಕಾಯಿ ಅಂತ ಹನುಮಂತಗೆ ಹೇಳಿದ್ದೀನಿ. ಹನುಮಂತ ಕಾಯ್ತಾ ಇರ್ತಾರೆ, ಇವ್ರು 1000 ತೆಂಗಿನಕಾಯಿ ಹೊಡೆಯಲಿ, ಇವ್ರು ಗೆಲ್ಲಿ. ಎಂಥ ಡಾಂಬಿಕತನ ರೀ! ನಮ್ಮ ಸಂಸ್ಕೃತಿ ಹೇಗಿತ್ರಿ? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಏನು ಹಾಡ್ರಿ ಅದು? ಆ ಹಾಡನ್ನು ಕೇಳಿ ಸ್ವಾಮಿ ತಿರುಗ್ಬಿಟ್ಟ. ಹೆಂಗ್ ತಿರ್ಕೊಂಡಿದ್ದ ಕೃಷ್ಣ? ತಿರ್ಕೊಂಡ್ಬಿಟ್ಟ ಕೃಷ್ಣ ಕನಕದಾಸನ ಹಾಡು ಕೇಳಿ. ನಮ್ಕ ಇದೆಯಾ ನಿಮಗೆ? ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ. ಅದಕ್ಕೀಗ ಬರೀ ಮೈಕೈ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ದೊಡ್ಡ DJ ತಗೊಂಡೋಗಿರ್ತಾರೆ. ಹಾಗೆ ಮಾಡ್ಕೊಂಡು ಏನಿದೆ ನಮ್ಮ ದೇಶ? ಹೃದಯ ಇಲ್ಲ, ಶುಷ್ಕವಾಗಿದೆ. ಇದರಲ್ಲೇ ಮಾಡ್ತಾರೆ. ಸಹಸ್ರ ವರ್ಷಗಳಿಂದ ನಮ್ಮ ಸನಾತನ ಧರ್ಮ ಇಂತಹ ವಿಚಾರಗಳಲ್ಲಿ ತನ್ನದೇ ಆದ ಪಾವಿತ್ರ್ಯತೆಯನ್ನು ಕಾಪಾಡುತ್ತಾ ಬಂದಿದೆ. ಯಜ್ಞ, ಹೋಮ, ಅರ್ಚನೆ, ಆರಾಧನೆ ಎಂದರೆ ಅದರ ಗೂಢಾರ್ಥ ಸರ್ವರಿಗೂ ಸನ್ಮಂಗಲವಾಗಲಿ, ಸರ್ವರು ಸುಖದಿಂದಿರಲಿ, ಸರ್ವರು ಆರೋಗ್ಯದಿಂದಿರಲಿ ಎಂದು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವಂಥ ವೇದಿಕೆಗಳಾಗಿತ್ತು. ಸರ್ವೇ ಜನ ಸುಖಿನೋ ಭವಂತು, ಸರ್ವಸ್ತರತು ದುರ್ಗಾಣಿ, ಸರ್ವೋ ಭದ್ರಾಣಿ ಪಶ್ಯತು, ಸರ್ವಸದ್ಬುದ್ಧಿಮಾಪ್ನೋತು, ಸರ್ವತ್ರ ನಂದತು, ಆಪ್ಯಾಯಂತು ಮಮಂಗಾನಿ. ಏನು ಆಮೇಲೆ ಸಂಘಚ್ಚದ್ದಂ ಸಂವದದ್ದಂ ಸಂವೋಮನಾಂಸಿ ಜಾನತಾಹ, ಎಂತೆಂಥ ಮಂತ್ರಗಳಿತ್ತು. ಆದರೆ ನಾವಿಂದು ಕಾಣುವುದು ಸಂಪೂರ್ಣ ಸ್ವಾರ್ಥದಿಂದ ತನ್ನ ಅಹಂಕಾರ ದರ್ಪದ ತೋರ್ಪಡಿಕೆಗೆ ಮತ್ತು ತನ್ನ ಸ್ವಾರ್ಥ ಅಭೀಷ್ಟಗಳನ್ನು ಈಡೇರಿಸುವವರೆಗೆ ಈ ಯಾಗಶಾಲೆಗಳು ಪರಿವರ್ತನವಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಯಜ್ಞ ಯಾಗಗಳು ಅಂದರೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಸಲುವಾಗಿ ಭಕ್ತರ ವೇಷ ಧರಿಸಿ ಯಜ್ಞ ಯಾಗಗಳ ಮೂಲಕ ಅರ್ಥವನ್ನೇ ತಿರುಚಿ ಅವುಗಳ ಪಾವಿತ್ರ್ಯತೆಗೆ ಧಕ್ಕೆ ತರುವಂಥವರು ವರ್ತಿಸುತ್ತಿದ್ದಾರೆ. ನೀವೇ ನೋಡಿ, ಏನೋ ನೀವು ಮನೇಲಿ ಏನೋ ಪೂಜೆ ಎಲ್ಲ ನಡೀತಿತ್ತು, ಮತ್ತೇನೋ ಪೂಜೆ ಗೀಜೆ ಇಟ್ಕೊಂಡು, ಅದೇ ರೀ 2nd ಫ್ಲೋರ್ ಆಗಿದೆ, ಇನ್ನು 2 ಫ್ಲೋರ್ ಆಗ್ತಾನೇ ಇಲ್ಲ. ಅದಕ್ಕೆ ಪುರೋಹಿತರು ಹೇಳಿದ್ರು, ನೀವು ಈ ಒಂದು ಯಜ್ಞ ಮಾಡಿ ಇನ್ನು 2 ಫ್ಲೋರ್ ಆಗುತ್ತೆ ಅಂದರೆ ಇವನು ಫ್ಲೋರ್ ಒಳಗೆ ಹೋಗ್ತಾನೆ, ಫ್ಲೋರ್ ಆಗೋದಲ್ಲ ಮೇಲೆ. ಅವನು ಹೇಳಿದ್ದು ನಿಜಾನೇ, ಯಾವ ಫ್ಲೋರ್ ಅಂತ ಅವ್ರು ಹೇಳಿಲ್ಲ. ನಿಮಗೆ ಸಿಗುತ್ತೆ ಫ್ಲೋರ್ ಓದಿದ್ದಾರೆ, ಈ ಯಜ್ಞ ಮಾಡಿದ್ರೆ ಫ್ಲೋರ್ ಗ್ಯಾರಂಟಿ ಅಂತ ಹೇಳಿ. ಎಂಥದ್ರಿ? ಇಲ್ಲ, ಮನಸ್ಸು ಬಹಳ ಬೇಜಾರಾಗಿದೆ, ಈ ಒಂದು ಆಸೆ ಲಲಾಸೆಗಳ ಈ ಒಂದು ಜೇಡರ ಬಲೆಯಿಂದ ಹೊರಗಡೆ ಬರಬೇಕು ಅಂತ ನಾನು ನಿಶ್ಚಿಂತೆಯಿಂದ ಪೂಜೆ ಮಾಡ್ತಿದ್ದೀನಿ, ಯಾರನ್ನೂ ಕರೆದಿಲ್ಲ. ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಕೂತ್ಕೊಂಡು ದೇವರು ಪೂಜೆ ಮಾಡಿಬಿಟ್ಟು ಆ ಪರಮಾತ್ಮನ ಯಾಕೆಂದರೆ ನೆಂಟರು ಬಂದಷ್ಟು ನೀವು ಬ್ಯುಸಿ ಆಗ್ತೀರ, ನೀವು ಮರ್ತೇ ಹೋಗುತ್ತೆ. ಸಂಕಲ್ಪ ಮಾಡಿದ್ದು ನೀವೇ, ಬಟ್ ಯಾರಿಗೆ ಸಂಕಲ್ಪ ಮಾಡಿದಂತೂ ಮರ್ತು ಹೋಗ್ಬಿಟ್ಟಿರುತ್ತೆ, ಅಷ್ಟು ಬ್ಯುಸಿ. ಅವು ವಾಳು ವಸ್ತೆ, ಕಾಫಿ ಎಂಡ, వీళ్ళు వస్తే 6 లిక్స్ ఇవ్వండి, వీళ్ళు అంటే 7 లిక్స్ ఇవ్వండి, ఇవి వస్తే 8 లిక్స్ ఇవ్వండి. ಇದು ಬರೀ ಇಷ್ಟೇ ಆಗೋಯ್ತು. 7 ಲಿಕ್ಸು 6 ಲಿಕ್ಸು 7 ಲಿಕ್ಸ್. ಯಾರಿಗೆ ಏನು ಕೊಡಬೇಕನ್ನೋದ್ರಲ್ಲಿ ಯೋಚನೆ ಮಾಡ್ತಿದ್ದೀರಿ ವಿನಃ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಕೂತಿದ್ರಲ್ಲ ನೀವು. ಸುಮ್ಮನೆ ಹೇಳಿದೆ, ಬಂದಿಲ್ಲ ಅವರು. 7 ಲಿಕ್ಸ್ ಇದೆಯೇನೋ, 6 ಲಿಕ್ಸ್ ಅಷ್ಟೇ ಇರೋದಿಲ್ಲ ಅಲ್ಲ, ಸುಮ್ಮನೆ ಹೇಳಿದ್ರೆ. ಈ ಊರಲ್ಲ, ಈ ಊರು ಅಂಥವ್ರು ನಾನು ನೋಡಬೇಕು. ನಾವು ಇದ್ದದ್ದು ಊರಲ್ಲಿ, ಮೈಸೂರಲ್ಲಿ ನಾನು ಇದ್ದ ಸ್ಥಳದಲ್ಲಿ ನಿತ್ಯಾಗ್ನಿ ಅಗ್ನಿ ಅವ್ರ ಮನೇಲಿ ಆರ್ತಾನೇ ಇರಲಿಲ್ಲ. ದಿವಸ ಒಂದಲ್ಲ ಒಂದು ಹೋಮ. ಯಾರು ಇರ್ತಿರಲಿಲ್ಲ, ಹಸ್ಬೆಂಡು ವೈಫು
ಮಕ್ಕಳು 4 ಜನ, ಇಲ್ಲದ್ರೆ ಅವರ ಮನೆಯಲ್ಲಿ ಇನ್ಯಾರು ಸೊಸೆ ಅಥವಾ ಅಷ್ಟೇ 4 ಜನ. ರಘೋತ್ತಮ ಭಟ್ ಅಂತ ಅವ್ರ ಹೆಸರು. ಅವ್ರ ಮನೆ ಹೋಗ್ಲಿಕ್ಕೆ ಭಯ ಆಗೋದು, ಯಾಕಂದ್ರೆ ಎಲ್ಲಿ ಏನು ಪೂಜೆ ಆಗ್ತಿದ್ವು ಅಂತ. ಅಷ್ಟು ಸಂತೋಷವಾಗಿದ್ದರು, ಯಾವುದಕ್ಕೂ ಕೊರತೆ ಇರಲಿಲ್ಲ, ಏನಿಲ್ಲ. ನೆಮ್ಮದಿ ಇದೆಯಲ್ಲ, ನೆಮ್ಮದಿ ಏನಾದರೂ ದುಡ್ಡು ಕೊಟ್ಟು ಬರೋ ಹಾಗಿದ್ದರೆ ನಾನು ಫಸ್ಟ್ ಹೋಗಿ ನಿಂತ್ಕೋತೀನಿ. ನೆಮ್ಮದಿ ದುಡ್ಡು ಕೊಟ್ಟು ಬರೋದಿಲ್ಲ, ನೆಮ್ಮದಿ ಒಳಗಿಂದ ಬರೋದು. ಇದು ನಮ್ಮ ಸಂಸ್ಕೃತಿ, ನಮ್ಮ ಪವಿತ್ರ ಸಂಸ್ಕೃತಿ. ಧರ್ಮ ಪರಂಪರೆಯಲ್ಲಿ ಭಗವಂತನನ್ನು ಪಡೆದಾಕ್ಷಣ, ಭಗವಂತನ ಕೃಪೆಯನ್ನು ಹೊಂದಿದಾಕ್ಷಣ ಎಲ್ಲವನ್ನು ಪಡೆದಂತೆ. ಉಪನಿಷತ್ತಲ್ಲಿ ಒಂದು ವಾಕ್ಯ ಇದೆ, ಅದು ಸಿಕ್ಕಿದ್ರೆ ಎಲ್ಲವೂ ಸಿಕ್ಕದ ಹಾಗೆ, ಅದನ್ನು ತಿಳ್ಕೊಂಡ್ರೆ ಇಡೀ ಜಗತ್ತನ್ನು ತಿಳ್ಕೊಂಡ ಹಾಗೆ. ಆ ಮಾತಿದೆ, ಭಗವಂತನನ್ನು ಪಡ್ಕೊಳ್ಳೋದು. ಅಕ್ಕ ಮಹಾದೇವಿ ಯಾವ ಕಾರ್ ಇಟ್ಕೊಂಡಿರ್ಲಿರಿ? ಬೆನ್ಜಾ, ಬೆಟ್ನಿನ, ರೋಲ್ಸ್ ರಾಯ, ನಡ್ಕೊಂಡು ಹೊಡೋಗ್ಬಿಟ್ಲು ಚೆನ್ನಮಲ್ಲಿಕಾರ್ಜುನ ಬೇಕಂತ. ಎಲ್ಲಿ ಹೋದ್ಲು ರೀ? ಯಾವ ಥರ ಕಷ್ಟಪಟ್ಲು ರೀ? ಹೋದ್ಲು ಅವಳು, ಎಲ್ಲಿ ಹೋದ್ಲು? 3000 ಮಠಕ್ಕೆ ಹೋದ್ಲು, 3000 ಸಾಧುಗಳು ಶರಣರು ಕೂತಿರೋ ಸ್ಥಳಕ್ಕೆ ಹೋದ್ಲು. ಎಲ್ಲರೂ ಹೆಂಗ್ಸ್ ಬಂದ್ಬಿಟ್ಟಿದ್ದಾಳೆ, ಶರಣೆ ಹೆಂಗ್ಸ್ ಬಂದಿದ್ದಾಳೆ ಅಂತಂದ್ರು. ಅಲ್ಲಮ್ಮ ಪ್ರಭುನೂ ಸ್ವಲ್ಪ ಹಿಂದಕ್ಕಾದ. ಆದರೆ ಅವಳು ಹೇಳ್ತಾಳೆ, ಇದೇನಾ ನೀವು ಕಲ್ತ್ಕೊಂಡಿದ್ದು? ದೇಹ ನೋಡ್ತಿದ್ದೀರ ನೀವು, ದೇಹದಲ್ಲಿರುವ ಆಂತರ್ಯದಲ್ಲಿರುವ ಪರಶಿವನನ್ನು ನೋಡಲ್ವ ನೀವು ಅಂತ ಹೇಳ್ತಾಳು ಮಹಾದೇವಿ ಅಕ್ಕ. ಗಿಳಿಗಿರಲ ಕಂಡ್ರ ನನ್ನ ಚೆನ್ನಮಲ್ಲಿಕಾರ್ಜುನನ, ಕೋಗಿಲೆರ ನನ್ನ ಎಂಥ ಹಾಡ್ರಿ ಅದು. ಎಂಥ ಹಾಡ್ರಿ ಅದು. ಇವತ್ತಿಗೂ ಆ ಸೂರ್ಯ ಚಂದ್ರ ತಾರಕರಿಗೆ ಅಕ್ಕನ್ನ ನೆನೆಸ್ಕೋತೀವಿ ವಿನಃ ಇನ್ಯಾವ ಮಿಲಿಯನ್ನನ್ನು, ಬಿಲಿಯನ್ನನ್ನು, ಟ್ರಿಲಿಯನ್ನನ್ನು ನೆನೆಸ್ಕೊಳ್ಳಲ್ಲ ನಾವು. ಹೆಂಗೆ ಹೊರಟೋದ್ಲು ಅಕ್ಕ. ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಂತ ಒಂದು ಹಾಡಿದೆ. ಇನ್ನೊಂದು ಹಾಡಿದೆ, ಅವನನ್ನು ಏನಿದ್ರೆ ಅವನು ಸ್ವೀಕರಿಸ್ತಾನೆ. ಎಂಥ ಹಾಡೋದು. ನನ್ನಲ್ಲಿ ಏನು ಮೆಂತು, ನನ್ನಲ್ಲಿ ಏನಿದೆ ಅಂತ ನನ್ನ ಕರಸ್ಥಲದಲ್ಲಿ ಇಂಬುಗೊಂಡೆ ಅಂತ ಕೇಳ್ತಾಳೆ ಅಕ್ಕ. ಎಂಥ ಹಾಡು. ನೀವೆಲ್ಲರೂ ಸಹ ಇಂಥ ಸಂಸ್ಕೃತಿಯಲ್ಲಿ ಬಂದಿರೋರು. ನಿಮ್ಮ ಜೀನ್ ಭಾರತೀಯ ಸಂಸ್ಕೃತಿಯಲ್ಲಿದೆ. ಒಂದು ಕ್ಷಣ ಒಂದು ರೌಂಡ್ ನೋಡಿ, ಭಾರತೀಯ ಸಂಸ್ಕೃತಿಯಲ್ಲಿದೆ. ಅಲ್ಲಿ ಕೂತ್ಕೊಂಡಿದ್ದಾರೆ ಅಖಿಲ, ಅವರ ಚಿಕ್ಕಪ್ಪ, ಅವರ ನೆಂಟರು, ಅಂದರೆ ಅಷ್ಟು ಅವ್ರ ಮನೆಯಲ್ಲಿ ಆ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡಿದ್ದಾರೆ. ಡಾಕ್ಟರ್ ರಘು, ಶ್ರೀಮತಿ ಇಂದಿರಾ ಅಮೆರಿಕದಲ್ಲಿದ್ದಾರೆ, ಗೀತಾ ಅಮೆರಿಕದಲ್ಲಿದ್ದಾರೆ. ಅಮೆರಿಕದಲ್ಲಿ ಅನ್ನೋದೇ ಇಲ್ಲ, ಅವ್ರು ಹಾಗೇ ಇದ್ದಾರೆ. ಒಂದು ಪೈಜಾಮ, ಒಂದು ಬಿಳಿ ಶರ್ಟ್ ಹಾಕ್ಕೊಂಡು. ಐ ಹ್ಯಾವ್ ನೆವರ್ ಸೀನ್ ಇಟ್ ಯೂಸಿಂಗ್ ಎನಿ ಟಿಕ್ ಟಾಪ್ ಕ್ಲಾತ್ಸ್ ಆರ್ ಡ್ರೆಸ್ಸಸ್. ಐ ವಾಸ್ ವಿತ್ ಹಿಮ್ ಫಾರ್ ಸೋ ಮೆನಿ ಟೈಮ್ಸ್. ಜೀನ್ ಇದೆ ನಮ್ಮಲ್ಲಿ. ಈ ಹೊರಗಡೆ ಪರಿಸರ ನಮ್ಮನ್ನು ಬಿಡ್ತಾ ಇಲ್ಲ ಅಷ್ಟೇ. ಹಿಂದೆ ಹೇಗಿದ್ರು, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಭಗವತ್ ಸಾಕ್ಷಾತ್ಕಾರವಾಯಿತು ಅಂದರೆ ಆ ಪ್ರಪಂಚದ ಎಲ್ಲವೂ ತುಚ್ಛ ವಸ್ತುಗಳಾಗಿ ಕಾಣುತ್ತದೆ. ಇದಕ್ಕೆ ಬಂದೆ ನಾನು. ಎಲ್ಲ ತುಚ್ಛ ವಸ್ತುವಾಗಿ ಕಾಣುತ್ತೆ, ನಮಗೆ ದೊಡ್ಡದಾಗಿ ಕಾಣುತ್ತೆ. ಧೀರುಭಾಯಿ ಅಂಬಾನಿ 9ನೇ ಕ್ಲಾಸ್ ಫೇಲು. ಜ್ಞಾಪಕ ಇಟ್ಕೊಳ್ಳಿ, ಈ ಫೇಲ್ಡ್ ಇನ್ 9th ಸ್ಟ್ಯಾಂಡರ್ಡ್. ಕೇಳಿಸ್ಕೊಪ್ಪ ನೀನು, ನೀನಾದರೂ ಬುದ್ಧಿವಂತ, ಸ್ವಲ್ಪ ಮಕ್ಕಳಾಗ 9ನೇ ಕ್ಲಾಸಲ್ಲಿ ಫೇಲು ಧೀರುಭಾಯಿ ಅಂಬಾನಿ. ಹೋಗ್ಬಿಟ್ಟು ಕೆಲಸ ಮಾಡೋ, ನೀನು ತಡ್ಕೊಂಡು ಹೋಗು ಅಂಥೇಳಿ ಅವನನ್ನು ಪೆಟ್ರೋಲ್ ಬಂಕಲ್ಲಿ ಗನ್ ಕೊಟ್ಟು ಪೆಟ್ರೋಲ್ ಹಾಕ್ಸು, ಡೀಸೆಲ್ ಪೆಟ್ರೋಲ್ ಹಾಕು, ದಿವಸ ಎಷ್ಟು ಖರ್ಚಾಗುತ್ತೆ ಬಂದು ಹೇಳು ಅಂತ. 45,000 ಕೋಟಿಯ ಒಡೆಯನಾದ, 45,000 crores ರಿಲಯನ್ಸ್ ತೆಗೆದು. 9th ಕ್ಲಾಸ್ ಫೇಲ್. ಅಲ್ಲಿ ಏನು ಕಾಣ್ತೀವಿ ನಾವು ಅವನಲ್ಲಿ ಅಂದರೆ, ಆಧ್ಯಾತ್ಮಿಕದಲ್ಲಿ ಏನಾದರೂ ಅವ್ನು ಬಂದಿದ್ರೆ ಅವನು ಎಷ್ಟೊತ್ತಿಗೆ ನಿರ್ವಾಣವನ್ನು ಹೊಂದ್ಬಿಡ್ತಾ ಇದ್ದ. ಯಾಕೆಂದರೆ ಸ್ವಾಮಿ ವಿವೇಕಾನಂದ, ಟೇಕ್ ಅಪ್ ಒನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಲಿವ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ ಅಲ್ಲೋರು. ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ, ಮಳೆ ಬರಲಿ, ಬಿಸಿಲು ಬರಲಿ,
ನೆಗಡಿ ಆಗಲಿ, ಕಾಲು ನೋವಿರಲಿ, ತಲೆನೋವಿರಲಿ, ಏನಿರಲಿ, ನಾನು ಅರಳಿ ಮರದ ಪ್ರದಕ್ಷಿಣೆಯನ್ನು ಬಿಡೋದಿಲ್ಲ, ಗುರು ರಾಘವೇಂದ್ರರ ದೇವಸ್ಥಾನವನ್ನು ಬಿಡಲಿಲ್ಲ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನನ ಬಿಡಲಿಲ್ಲ. ಮಳೆ ಕಣೋ, ತುಂಬ ಮಳೆ ಬರ್ತಾ ಇದೆ, ಬರಲಿ ಬಿಡಿ, ಹೋಗಿ ಬಂದುಬಿಡ್ತೀನಿ. ಗೋಣಿ ಚೀಲನ ಮಡಿಸ್ಕೊಂಡು ಹಿಂಗೆ ಹಾಕ್ಕೊಂಡು ಓಡೋಗಿ ಬಂದ್ಬಿಡ್ತಾರೆ. ಮನಸ್ಸಲ್ಲೇನಿತ್ತು ಅದು ಎಲ್ಲರೂ ಹೇಳ್ತಾರೆ, ಇವ್ರು ಕೈಗೆ ಇಟ್ಕೊಂಡ್ರೆ ಏನೂ ಬಿಡೋದಿಲ್ಲ ಅಂತ. ಹೌದು, ಅದಕ್ಕೆ ಸಾಧಿಸೋದು ನಾವು. ಏನು ಕಷ್ಟಗಳು ಬರಲಿ, ಏನಾದರೂ ಬರಲಿ, ಏನೇನು ತೊಡಕುಗಳು ಬರಲಿ, ನಥಿಂಗ್, ನೋ ಚೇಂಜ್ ಇನ್ ಅವರ್ ಆ್ಯಟಿಟ್ಯೂಡ್. ಅದಕ್ಕೆ ನಾವು ಈ ಜೀವನ ನಡೆಸೋದು. ಬಟ್ ನಿಮ್ಗಳಿಗೂ ಆ ಶಕ್ತಿ ಇದೆ, ನೀವು ಹಾಗೆ ಮಾಡ್ಬೋದು. ಯಾಕಂದರೆ ನಮ್ಮದಲ್ಲಿ ಗೃಹಸ್ಥಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ, ಈ 4 ಆಶ್ರಮದಲ್ಲಿ ಬಹಳ ಮುಖ್ಯವಾದ ಆಶ್ರಮ ಗೃಹಸ್ಥಾಶ್ರಮ. ಯಾಕೆ ಅಂತೀರಾ? ಅಲ್ಲಿ ತನ್ನ ಕರ್ತವ್ಯವನ್ನೆಲ್ಲ ಮಾಡಿಬಿಟ್ಟು ಅವನು ಹಿ ಕ್ಯಾನ್ ಗೋ ಆರ್ ಹಿ ಕ್ಯಾನ್ ಕಮ್ ಬ್ಯಾಕ್. ಇಟ್ ಈಸ್ ಲೆಫ್ಟ್ ಟು ಹಿಮ್. ಬಿಡಿ, ಎಲ್ಲ ಆಯಿತು, ನನ್ನ ಡ್ಯೂಟೀಸ್ ಎಲ್ಲ ಮಾಡಿದ್ದೀನಿ, ಗೃಹಿಣಿಯಾಗಿ ನಾನು ಡ್ಯೂಟೀಸ್ ಮಾಡಿದ್ದೀನಿ, ಪತ್ನಿಯಾಗಿ ನಾನು ಡ್ಯೂಟೀಸ್ ಮಾಡಿದ್ದೀನಿ, ತಾಯಿಯಾಗಿ ನಾನು ಡ್ಯೂಟೀಸ್ ಮಾಡಿದ್ದೀನಿ, ಅಜ್ಜಿಯಾಗಿ ನಾನು ಡ್ಯೂಟೀಸ್ ಮಾಡಿದ್ದೀನಿ, ದೊಡ್ಡಮ್ಮನಾಗಿ ನಾನು ಡ್ಯೂಟೀಸ್ ಮಾಡಿದ್ದೀನಿ ಅಂತೆಲ್ಲ ಹೇಳಿಬಿಟ್ಟು, ಎಸ್ ಸಾಕಪ್ಪ, ನೀವು ಮಾಡ್ಕೊಂಡು ಹೋಗ್ರಪ್ಪ ದೇವ್ರು, ನಾನಿವತ್ತು ಗುರುವಾರ ರಾಯರ ಗುಡಿಗೆ ಹೋಗಿ ಬರ್ತೀನಿ, ಇವತ್ತು ವಿಷ್ಣು ಸಹಸ್ರನಾಮ ಹೇಳೋದು. ಆ ವಿಷ್ಣು ಸಹಸ್ರ ಚೇಂಜ್ ಆಗುತ್ತಾ? ಇರುತ್ತೆ, ಬನ್ನಿರಿ ಮೀನಾಕ್ಷಮ್ಮನವ್ರೆ, ಬನ್ನಿ ಅಲ್ವಾ? ಅವಳು ಹೇಳಿದ್ದು ಸರಿನೇ ಅಲ್ವಾ? ವಿಷ್ಣು ಸಹಸ್ರನಾಮ ಇದ್ದಂಗೆ ಇರುತ್ತೆ, ನೀವುಗಳು ಚೇಂಜ್ ಮಾಡ್ಕೊಂಡು ಬರ್ತಾ ಇರ್ತೀರ ಅಲ್ವಾ? ಆಯ್ತು ರೀ, 1 ಅವರ್ ಬಿಟ್ಕೊಂಬನ್ನಿ, ನಾನು ರೆಡಿಯಾಗಿ ಬರ್ತೀನಿ. 1 ಅವರ್ ಅವಳು ಚುಚ್ಬಿಟ್ಟು ಹೋಗ್ತದ್ಲು, ಇವ್ರು ಫಾಲೋ ಮಾಡ್ತಾರೆ. ಅಂಥವರೇ ಜಾಸ್ತಿ ನಮಗೆ. ఎక్కడికి పోతారు? అదే స్వామీజీ, అయ్యో పాతది కదా, వాళ్ళేನು కొత్తది ಏನು చెప్తారా? పాతದು. నేను ದಿವಸ ಹೊಸ ಹೊಸ ಊಟ ಮಾಡ್ತಾನ, ಅದೇ ಅನ್ನೋ ಚೇಂಜ್ ಮಾಡ್ತಾನೆ ಹೇಳಿ. ಅದೇ ನೀರೇ ಈಗ ತಾಗಕ್ಕೆ ಇದೇ ನೀರು, ಒಂದು ಸ್ವಲ್ಪ ನೀರು ಚೇಂಜ್ ಮಾಡ್ತಾನೆ ಮಾಡಿದ್ರೆ ಇದ್ದಾರೆ ಯಾರಾದರೂ? ಇಲ್ಲ. ಬಟ್ ಇದಾದರೆ ಪಾತ ಚೆಕ್ತಾ ಉಂಟಾರೆ, ಏನು ಆ ಕಡೆ ಏನು, ಅಲ್ಲಿ ಹೋದ್ರೆ ಏನೂ ಆಗಲ್ಲ, ಅವ್ನು ಏನೂ ಆಗಲ್ಲ. ನೇತ್ರ ಏನಾದರೂ ಇದ್ದರೆ ಏನಾದರೂ ಆಗುತ್ತೆ, ನೇತ್ರ ಏನೂ ಇಲ್ಲದಾಗ ಏನಾಗುತ್ತೆ? ಯಥಾ ಕರಶ್ಚ, ಎಂಥ ಶ್ಲೋಕ ಅದು ಗೊತ್ತಾ? ಒಂದು ಕತ್ತೆಗೆ ಗಂಧದ ತುಂಡನ್ನೆಲ್ಲ ಇಟ್ಟರಂತೆ ಬೆನ್ನ ಮೇಲೆ, ಬ್ಯಾಗಲ್ಲಿ. ಆ ಕತ್ತೆ ಹೇಳ್ದ, ಹೋಗ್, ಅವ್ರು ಎಲ್ಲಿ ಕರ್ಕೊಂಡು ಹೋದ, ಅಲ್ಲಿ ಹೋಗೋ, ಅವ್ರು ಮಾರಾಟಕ್ಕೆ ಹೋಗ್ತಾರೆ. ಕತ್ತೆ ಆ ಗಂಧ ತುಂಡು ತೊಗೊಂಡು ಹೋಗ್ತಾ ಇತ್ತು, ತುಂಡುಗಳು ಈ ಕಡೆ ಆ ಕಡೆ ಎಲ್ಲ ತುಂಬಿಸ್ಕೊಂಡು, ಅಯ್ಯೋ ನಾನು ಯಾಕೋ ಕತ್ತೆ ಅದೇ ಇದನ್ನೇ ತೊಗೊಂಡು ಹೋಗ್ಬೇಕಂತ. ಕರಶ್ಚಂದನ ಭಾರಸ್ಯ ವೇತ ನತು ಚಂದನಸ್ಯ. ಆ ಕತ್ತೆ ಕೊನೆಗೆ ಏನು ಗೊತ್ತಾಯ್ತಂದರೆ, ಎಷ್ಟು ಭಾರ ಇದೆ ಆ ಗಂಧ ಅಂತ ಗೊತ್ತಾಯ್ತೇನ, ಗಂಧ ಗೊತ್ತಾಗಲಿಲ್ಲ, ಗಂಧದ ಗಂಧ ಬರಲಿಲ್ಲ ಕತ್ತೆಗೆ. ನಮ್ಮ ಜೀವನಗಳು ಹಾಗೆ ಎಲ್ಲ ಅಷ್ಟೆ. ನತು ಚಂದನಸ್ಯ. ಅದಕ್ಕೆ ನಾನು ಚಂದನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ಎಂಥ ಗಮ್ಮನತ್ತಲ್ವಾ ಅದಕ್ಕೆ. ಓಕೆ, ಎಂಥ ಖರಶ್ಚ, ಖರ ಅಂದರೆ ಅದರ ಭಾರ ಗೊತ್ತೇ ವಿನಃ ಅದರ ಗಂಧ ಗೊತ್ತಿಲ್ಲ. ಇದು ನಮ್ಮ ಜೀವನದ ಒಂದು ಚಿತ್ರ ಕೊಡ್ತೀನಿ ಇವತ್ತಿಗೆ. ಯಾರು ಐಶ್ವರ್ಯವಂತ ಅನ್ನೋದನ್ನು ನಾನು ವಿವರಿಸಿದ್ದೀನಿ. ಕಾರಣ, ಅವನಿಗೆ ಸಾಕ್ಷಾತ್ಕಾರದ ಅನುಭವ ದೊರೆಯಿತು ಎಂದರೆ ಈ ನಶ್ವರ ಜಗತ್ತಿನ ಎಲ್ಲವೂ ಅತ್ಯಂತ ತುಚ್ಛವಾಗಿ ಕಾಣುತ್ತೆ. ಅವನಿಗೆ ಬೇರಾವ ಐಶ್ವರ್ಯ, ಅಧಿಕಾರ, ಸಂಪತ್ತು ಬೇಕು. ಅದಕ್ಕೆ ನಮ್ಮ ಧರ್ಮದಲ್ಲಿ ಏನು ಹೇಳ್ತಾನೆ, ಹಿಂದೂ ಧರ್ಮದಲ್ಲಿ ಅಂದರೆ, ಬಾಲ್ಯಾವಸ್ಥೆ, ಗೃಹಸ್ಥ, ಅವನು ಪಾಠಕ್ಕೆ ಹೋಗಬೇಕು, ಇದಕ್ಕೆ ಹೋಗಬೇಕು, ಗುರುಗಳ ಹತ್ರ ಎಲ್ಲ ಕಲ್ತ್ಕೋಬೇಕು, ಆಮೇಲೆ ಗೃಹಸ್ಥಾಶ್ರಮಕ್ಕೆ ಹೋಗ್ತಾನೆ. ಅವನು ಗೃಹಸ್ಥದ ಧರ್ಮ ಇದೆ. ಗೃಹಸ್ಥಾಶ್ರಮ ಅಂದರೆ ಸುಮ್ಮನೆ ಮ್ಯಾರೇಜ್ ಅಂತಲ್ಲ ಅರ್ಥ. ಇಟ್ ಈಸ್ ಎ ಸೈನ್ಸ್ ಬೈ ಇಟ್ ಸೆಲ್ಫ್. ಅದಕ್ಕೆ ಒಳ್ಳೆ ಉದಾಹರಣೆ ನಳದಮಂತಿ, ಒಳ್ಳೆ ಉದಾಹರಣೆ ಕೊಡ್ಬೋದು. ಅಂಥ ಎಂಥೆಂಥ ಗೃಹಸ್ಥರ ಉದಾಹರಣೆಗಳು ಕೊಡಬಹುದು. ಅರುಂಧತಿ, ಋಷಿಗಳ ಪತ್ನಿ, ಅವರ ಹೆಸರುಗಳು ಕೊಡ್ತಾರೆ. ಅವರವರು ಧರ್ಮ ಮಾಡ್ಕೊಂಡಿದ್ದಾರೆ. ಅವರು ಅಷ್ಟು ಚೆನ್ನಾಗಿ ಜೀವನ ನಡೆಸ್ತಾರೆ. ಅವ್ರನ್ನ ಜ್ಞಾಪಿಸ್ಕೋತೀವಿ ವಿನಃ ಯಾರೋ
2,000 ಕಾರ್ಡ್ ಕೊಟ್ಟರು ಅಂತ ಜ್ಞಾಪಿಸ್ಕೊಳ್ಳಲ್ಲ. ಅದು ಕಾರ್ಡ್ ಹೋಯ್ತು, ಅದು ಮದುವೆ ಆದ ತಕ್ಷಣ ಒಪ್ಪಿಸ್ಕೋದು, ಅದ್ರ ಸ್ಥಳಕ್ಕೆ ಅದು ಹೊಟ್ಟೋಯ್ತು. ಆದರೆ ಇಂಥವ್ರನ್ನ ನಾವು ಜ್ಞಾಪಿಸ್ಕೋತೀವಿ, ದಮಂತಿ ಜ್ಞಾಪಿಸ್ಕೋತೀವಿ, ರಾವಣನ ಹೆಂಡ್ತಿನ ಜ್ಞಾಪಿಸ್ಕೋತೀವಿ, ಮಂಡೋದರಿನ ಜ್ಞಾಪಿಸ್ಕೋತೀವಿ ನಾವು. ಹನುಮಂತ ಮಂಡೋದರಿಗೆ ನಮಸ್ಕಾರ ಮಾಡ್ತಾನೆ. ಮಂಡೋದರಿಗೆ ಗೊತ್ತು ಇವನು ಸಾಮಾನ್ಯವನಲ್ಲ, ಇವನು ಹೀಗೆ ಬಂದಿದ್ದಾನಷ್ಟೇ, ಇವನು ರಾಮನ ಬಂಟ. ಮಂಡೋದರಿಗೆ ಗೊತ್ತು, ಯಾಕೆ ಅಂಥ ಪವಿತ್ರ ಜೀವನ ನಡೆಸಿದಾಳು, ಅವಳ ಡ್ಯೂಟಿ ಅವಳು ಮಾಡ್ಕೊಂಡಿದ್ದಾಳೆ. ಬಟ್ ಇನ್ ಇಂಡಿಯಾ ಓನ್ಲಿ ಯು ಫೈಂಡ್ ದಿ ಲೇಡೀಸ್, ಸ್ಪೆಷಲಿ ದ ಮ್ಯಾರಿಡ್ ಲೇಡೀಸ್, ಹ್ಯಾವ್ ಬೀನ್ ಟ್ರೀಟೆಡ್ ಆಸ್ ನನ್ ಅದರ್ ದ್ಯಾನ್ ಗಾಡೆಸ್, ಬಿಕಾಸ್ ದೇ ಹ್ಯಾವ್ ದಟ್ ಕೆಪಾಸಿಟಿ, ದಟ್ ಪವರ್ ಅಂತ ಹೇಳ್ತಾರೆ. ನೋಡಿ, ಮಂಡೋದರಿ ಹೇಳಿದ್ರು, ನೀನೇನು ಹೇಳಬೇಡ, ನನಗೆ ಗೊತ್ತು ನೀನು ಯಾರು ಬಂದಿದೆಯಾ ಅಂತಂತ ಹೇಳಿದಾಗ ಅವನು ಸುಮ್ಮನೆ ಆಗಿಬಿಡ್ತಾನೆ. ಆಗ ಅವನು ಹೇಳ್ತಾನೆ, ಈ ಕಂಬದಲ್ಲಿರುವಂತಹ ಬ್ರಹ್ಮಾಸ್ತ್ರ ತೆಗೆದುಕೊತೀನಿ ಅಂತ ಹೇಳ್ತಾನೆ. ಮಂಡೋದರಿ ಹೇಳ್ತಾನೆ, ನಿಂಗೆ ಬೇರೆ ಏನು ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ, ಅದನ್ನು ತೆಗೆದುಕೋಬೇಡ ಅಂದಾಗ ಅವನು ಹೇಳ್ತಾನೆ, ಇಲ್ಲ, ಈ ಅಸ್ತ್ರಗಳೆಲ್ಲ ನಾನು ತೆಗೆದುಕೊಂಡು ಹೋಗ್ತೀನಿ, ಮುಂದೆ ಆಗೋ ಯುದ್ಧಕ್ಕೆ ಇದು ಬೇಕು ಅಂತ ಹೇಳ್ತಾನೆ. ಮಂಡೋದರಿ ಹೆಲ್ಪ್ಲೆಸ್, ಕೊಡ್ತೀನಿ ಅಂತ ಹೇಳಿಬಿಟ್ಟಿರ್ತಾನೆ, ಅದು ಬೇರೆ ವಿಚಾರ. ಆದರೆ ನಾನು ಇದನ್ನೇನು ಹೇಳ್ತಾ ಇದ್ದೀನಿ ಅಂದರೆ, ದ ವೇ ಇಟ್ ಹ್ಯಾಸ್ ಬೀನ್ ಡಿಪಿಕ್ಟೆಡ್ ಆ್ಯಸ್ ಎ ಬೆಸ್ಟ್. ಮಂಡೋದರಿ ಹೆಸರು ಹೇಳ್ತಾರೆ ನೀವು ಎಷ್ಟೋ ಸರಿ. ಇಂತಹ ಒಂದು ಹಿನ್ನೆಲೆಯಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರ ಪೂಜೆ ಮಾಡ್ತೀವಿ, ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ. ಯಾರೂ ದೇವರ ಸಾಕ್ಷಾತ್ಕಾರಕ್ಕೆ ನಾ ಯಾಗ ಮಾಡಿದೆ ಅಂತ ಹೇಳೋದು ನೋಡಿಲ್ಲ ನಾನು. ಅದೇ ಹೇಳಿದೆ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಆ ಸೈಟು. ಬೆಂಗಳೂರಲ್ಲಿ 2 ಸೈಟ್ ಇದೆ ರೀ, ಯಾಕೋ ಕಟ್ಸೋಕ್ಕೆ ಆಗ್ತಿಲ್ಲ. ಅದಕ್ಕೆ ಇವರು ಪುರೋಹಿತರು ಹೇಳಿದ್ರು, ನೀವು ಈ ಹೋಮ ಮಾಡಿ ಅಲ್ಲಿ ಕಟ್ಟಿಸ್ತೀರಾ ಅಂತ. ಏನನ್ನಂತ ಅವ್ರು ಹೇಳಿಲ್ಲ ಪುರೋಹಿತರು. ನೋಡಿ, ಇದು ನೀವು ಇಷ್ಟೆಲ್ಲ ನಾವು ಕೂತ್ಕೋತೀವಿ, ಪೂಜೆ ಮಾಡ್ತೀವಿ. ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಅಹಲ್ಯಾಬಾಯಿ ಹೋಳ್ಕರ್ ಮಾಡಿಸಿದ್ರು. ಎಷ್ಟು ದೇವಸ್ಥಾನ ಕಟ್ಟಿಸ್ಲಿ ಅವರು. ಅವಳೇನು ಸನ್ಯಾಸಿನಿನ? ಆದರೆ ಅವಳು ಗೊತ್ತು ಭಾರತ ಧರ್ಮದ, ಸನಾತನ ಧರ್ಮದ ಈ ಒಂದು ವಿಚಾರಧಾರೆ ಗಟ್ಟಿ ಆಗಬೇಕು ಅಂಥೇಳಿ ಅವಳೆಲ್ಲ ಐಶ್ವರ್ಯವನ್ನು ದೇವಸ್ಥಾನಗಳಿಗೆ ಧಾರೆ ಎದ್ಬಿಟ್ಲು. ಇವತ್ತು ಕಾಶಿ ದೇವಸ್ಥಾನ ನಾವು ನೋಡ್ತೀವಿ, ಅದನ್ನು ನಾವು ನವೀಕರಣ ಮಾಡ್ತೀವಿ, ಎಕ್ಸೆಟ್ರಾ. ಅದನ್ನು ಉಳಿಸ್ದವಳೆ ಅಹಲ್ಯಾಬಾಯಿ ಹೋಳ್ಕರ್. ಗೊತ್ತಾ ನಿಮಗೆ? ನಮ್ಮ ಹುಡುಗರು ಗೊತ್ತಾ? ಅವಳು ಇಲ್ಲದೆ ಇದ್ದಿದ್ರೆ ಕಾಶಿ ದೇವಸ್ಥಾನ ನಮಗೆ ಸಿಗ್ತಿರ್ಲಿಲ್ಲ. ಈಗ ನೀವೇನು ಪೂಜೆ ಮಾಡ್ತಿದ್ರೋದು ಒರಿಜಿನಲ್ ಶಿವ ಅಲ್ಲ. ಒರಿಜಿನಲ್ ಶಿವ ಕಾಶಿ ದೇವಸ್ಥಾನದಿಂದ ಹತ್ತಿರ ಇರುವ ಒಂದು ಮಸೀದಿಯ ಕೊಳದಲ್ಲಿ ಕೆಳಗಡೆ ಬಿದ್ದಿದೆ. ಅದು ಯಾರು ಮುಟ್ಲಿಕ್ಕಾಗಲ್ಲ ಅಂತ ಅಲ್ಲಿ ಬಿದ್ದಿದೆ. ಅಹಲ್ಯಾಬಾಯಿ ಹೋಳ್ಕರ್ ಮಾಡಿದ ದೇವಸ್ಥಾನ ಅದು. ಎಷ್ಟು, ಒಂದು ಲಿಸ್ಟ್ ಕೊಡ್ತೀನಿ ಮುಂದಿನ ವಾರ, ಜ್ಞಾಪಿಸಿ. ಅಹಲ್ಯಾಬಾಯಿ ಹೋಳ್ಕರ್ ಹೆಂಗಸೋಳು ಏನು ಮಾಡಿದ್ದಾಳೆ ಅನ್ನೋದು. ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ದಟ್ ಯು ಹ್ಯಾಡ್ ಸಚ್ ಎ ಗ್ರೇಟ್ ವುಮೆನ್ ಇನ್ ಅವರ್ ಕಂಟ್ರಿ. ಇಷ್ಟು ಹೇಳಿ ಮುಂದಿನ ವಾರ ಏನು ಬೇಕು ನಮಗೆ ಅನ್ನೋ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಯಾವ ಫಲ ಬೇಕು ನನಗೆ ಅನ್ನೋ ಒಂದು ಆರ್ಟಿಕಲ್ನ ನಿಮಗೆ ವಿವರಿಸಿ ಹೇಳ್ತೀನಿ. ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್.